ಮುಲ್ಕಿ. ತೃತೀಯ ಬಹುಮಾನವನ್ನು ಪಡೆದಿರ್ತಕ್ಕಂಥವರು ರೇಖಾ ಭಟ್, ಕಾನಗೋಡು ಯಲ್ಲಾಪುರ. ರೇಖಾ ಭಟ್. ತೃತೀಯ ಬಹುಮಾನವನ್ನು ಪಡೆದಿರ್ತಕ್ಕಂಥವರು ಸೋಮಶೇಖರ ಸಿ, ಕುರುಡಿ ಬೋರಸಂದ್ರ, ಕುಣಿಗಲ್ ತಾಲೂಕು, ತುಮಕೂರು. ಓಕೆ, ನಿರ್ಣಾಯಕರು ಎಲ್ಲಿಂದ ಬರಬೇಕು ವೇದಿಕೆ ಅಂತ ಭಾವಗೀತೆಯನ್ನು ನಿರ್ಣಯ ಮಾಡಿರ್ತಕ್ಕಂಥ ನಿರ್ಣಾಯಕರು ವೇದಿಕೆಗೆ ಬರಬೇಕು. ಸರ್ನ ಮುಂದೆ ಕಳಿಸಿ ಸ್ವಲ್ಪ ಅವ್ರನ್ನ. ಪ್ರಥಮ ಸ್ಥಾನವನ್ನು ಬಾಬು ಮಾರುತಿ ಕೊಂದ KXPS ಗಂಗಾಪುರ ಚಿಕ್ಕೋಡಿ ಅವರು ನಡೆಸುತ್ತಾರೆ. ಹಾಗೆ ದ್ವಿತೀಯ ಸ್ಥಾನವನ್ನು RD ಸಜ್ಜನ ವಿಜಯಪುರ ಜಿಲ್ಲೆಯವರು ಪಡೆದಿದ್ದಾರೆ. ತೃತೀಯ ಸ್ಥಾನ DY ಕಂಬಳಿ GA. ಸದಾನಂದ ಪಟಗಾರ ಆಶೀರ್ವಾದದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಓಕೆ, ಉತ್ತರ ಕನ್ನಡ ಜಿಲ್ಲೆ. Hare
ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ವಿನೋದ್ ಕುಮಾರ್ GLPS ಮಂಡ್ಯ ಇವರು ಪಡ್ಕೊಂಡಿದ್ದಾರೆ. ಸರೋಜ ವಿ ರಾಜೇಶ್ವರಿ ಸ್ಕೂಲ್ ಬೆಂಗಳೂರು ಉತ್ತರ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ವಿಜೇತರಾದಂಥವ್ರಿಗೆ ಉಪನಿರ್ದೇಶಕರಾದಂಥ ಅವರಿಗೆ ವಿತರಣೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ತೃತೀಯ ಬಹುಮಾನವನ್ನು ದೇವಪ್ಪ GHPS ಉಕ್ಕಿನಾಡು ಶಾಪುರ್ ತಾಲೂಕು ಯಾದಗಿರಿ ಇವರು ಪಡ್ಕೊಂಡಿರ್ತಾರೆ. ತೃತೀಯ ಬಹುಮಾನ ಅವರು ದಯಮಾಡಿ ವೇದಿಕೆ ಮೇಲೆ ಬಂದು ವೀರೇಶ್ ಅವರು ಕನ್ನಡ ವೇದಿಕೆಯಲ್ಲಿ ನಡೆಸ್ಕೊಟ್ಟಂಥ ವೀರೇಶ್ ಅವರು ಸ್ವಲ್ಪ ಮಿಡಲ್ ಬನ್ನಿ, ಫುಲ್ ಸ್ಟೇಜ್ ಮಿಡಲ್. ಓಕೆ ಫೈನ್, ಸೂಪರ್. ಸರ್ ಈ ಕಡೆ ಬನ್ನಿ, ಚಪ್ಪಾಳೆ ಬರಲಿ ವಿಜೇತರಿಗೆ. ಬನ್ನಿ ಮೇಡಮ್, ಹತ್ರ ಬನ್ನಿ, ಮುಂದೆ ಬನ್ನಿ. ಎಸ್, ಓಕೆ ಸ್ಟ್ರೈಟ್, 1 ಸೆಕೆಂಡ್, ಹಾಗೆ ಇರಿ, 1 ಸೆಕೆಂಡ್, ವೆಯ್ಟ್. ಓಕೆ, ಥ್ಯಾಂಕ್ ಯು. ಡ್ರಾಯಿಂಗ್ ವಿಭಾಗದ ಜಗದೀಶ್ ಕುಮಾರ್ ಮಂಡ್ಯ ಬರಬೇಕು ಸಹಿ ಮಾಡಲಿಕ್ಕೆ. ಶೀಲವಂತ ಜಗದೀಶ್ ಗದಗ ಇವರಿಬ್ಬರು ತಕ್ಷಣ ವೇದಿಕೆ ಹತ್ರ ಬರಬೇಕು. ಸರ್ ಕ್ಲೋಸ್ ಆಗಿ, ಸರ್ ಚೂಸ್ ಕ್ಲೋಸ್, ಮೇಡಮ್ ಕ್ಲೋಸ್ ಆಗಿ ಬನ್ನಿ ಸರ್, ಮುಂದೆ ಬನ್ನಿ ಸರ್, ಮುಂದೆ ಬನ್ನಿ ಫ್ರೆಂಡ್ಸ್. ಶೀಲವಂತ ಗದಗ ಪ್ರಥಮ ಬಹುಮಾನ ಪಡೆದಿರ್ತಕ್ಕಂತಹ ಚಿಕ್ಕೋಡಿಯ ಶಿವಾನಂದ ಪಾಟೀಲ್ ಇವರು ವೇದಿಕೆ ಮೇಲೆ ಬಂದು ಬಹುಮಾನವನ್ನು ಸ್ವೀಕರಿಸಿದರು. ಜೋರಾದ ಚಪ್ಪಾಳೆಯೊಂದಿಗೆ ಈಗ ಕರ್ನಾಟಕದ ಶಿಕ್ಷಕರ ಕೋಟ್ಯಾಧಿಪತಿ, ಯಾಕೆಂದರೆ ಕನ್ನಡಪತಿ ಎಲ್ಲ ನಡೆಸ್ತಾರೆ. ಆದ ಶಿಕ್ಷಕರಲ್ಲಿ ಎಲ್ಲರೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಗೆದ್ದು ಈಗ ಜಿಲ್ಲಾ ಮಟ್ಟದಲ್ಲಿ ಬಂದು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರೋದಂತ ಹುಡುಗಾಟ ಅಲ್ಲ. ಅದರಿಂದ ಇನ್ನೊಂದೇ ಜೋರಾಗಿ ಚಪ್ಪಾಳೆ ತಪ್ಪಬೇಕಂತ. ಓಕೆ ಸರ್, ಹಾಂ ಸ್ಟ್ರೈಟ್ ಆಗಿ ಸರ್, ಸ್ಟ್ರೈಟ್ ಆಗಿ ಮೇಡಮ್, ಸ್ಟ್ರೈಟ್ ಸರ್. ಇಲಾಖೆ ಪರವಾಗಿ ಧನ್ಯವಾದಗಳು ಕೊಡ್ತೀನಿ. ಅವರೆಲ್ಲ ಒಂದು ನಮಗೆಲ್ಲ ಒಂದು ಈಗ ಡ್ರಾಯಿಂಗ್
ಆಗಿಲ್ಲ ಅದು ಅಲ್ಲಿ ನಮ್ಮ ಒಟ್ಟು ಆಗಿತ್ತು ಯಾರು ಮತ್ತೆ ಅದಕ್ಕೆ ಅಧ್ಯಕ್ಷರಾಗಿ ತಗೊಳ್ಳೋದು ಸರ್ ಯಾರು ರೆಡಿ ಮಾಡಬೇಕು ಚಾರ್ಟ್ಸ್ ಇಲ್ಲೇ ಬರಿಬೇಕು ಇಲ್ಲೇ ಬರಿಬೇಕು ರೆಡಿ ಸರ್ ಸರ್ ಈಗ ನಮ್ಮ ಮ್ಯಾಕ್ಸಿಮಮ್ ಒಂದು 45 to 1 hour ಮುಗಿದಿದೆ ಸರ್ ನಮ್ಮ ಮಾಡಲ್ ನಾವು ಒಂದು 10 ನಿಮಿಷ ಎಕ್ಸ್ಪ್ಲೇನ್ ಮಾಡ್ಬೋದು ಸರ್ ನಿಮಗೆ ಎಕ್ಸ್ಪ್ಲೇಷನ್ ಅವಕಾಶ ಕೊಡ್ತಾರೆ ನಾನು ಹೇಳಿದ 10 ನಿಮಿಷ ಹೇಳಿದ್ರೆ 2 ನಿಮಿಷದಲ್ಲಿ ಹೆಂಗೆ ಹೇಳ್ಬೋದು ಅಂತ ಇಲ್ಲ ಸರ್ ನಮ್ಮದು 45 ಇಲ್ಲ ಬೇರೆ ಮಾಡ್ತಿರ್ತಾರಲ್ಲ ಸರ್ ಅದು ಒಟ್ಟಿಗೆ ಕೊಡುತ್ತೆ ಸಮಸ್ಯೆ ಒಟ್ಟಕ್ಕೆ ಸಮಸ್ಯೆ
ನಿರಂಜನ್, ವಟಾರ, ದಿವಾಕರ್, ರವೀಂದ್ರ ಮಳಗಿ, ಮೊಬೈಲ್ ಯಾರು ಇದ್ರೆ ತೆಗ್ಬಿಡಿ ಪ್ಲೀಸ್. ನೇಮ್ ಯಾವ್ದಕ್ಕೆ ಬರೀಬೇಡಿ. ಮೂವತ್ತೈದನೇ ಪ್ರಶ್ನೆಗೆ ಆಪ್ಷನ್ ಸಿ ಶಿವರಾಮ್ ಕಾರಂತ್. ಶಿವರಾಮ ಕಾರಂತ. ನೋಡೋದ್ರ ಮೇಲೆ ಗಮನ ಹೋಗ್ತಾ ಇದೆ ಅಷ್ಟೇ, ಕಠಿಣ ಅಂಕಗಳನ್ನು ಪಡೆಯಲು ಅಂತೆ.
ನನ್ನ ಮನ ಸಂತೈಸಲೆಂದು ಬರೆವವಳು ನೀನು ನಾನದನೆ ಬಯಸುತ್ತೀಹ ಸೋಕೆ. ಇಲ್ಲಿ 3 ಜನ ಜಡ್ಜಸ್ ಇದ್ದೇವೆ. ನಾನು ಡಾಕ್ಟರ್ ಬಸವರಾಜ ಪೈ ಶಿಕ್ಷಣ ಸಂಯೋಜಕನಾಗಿ ಕೆಲವು ನಿಲ್ಲಿಸಿ ಈಗ ಹೈಸ್ಕೂಲ್ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಇನ್ನೊಬ್ಬರು ಸ್ನೇಹಿತರು ನನ್ನ ಹೆಸರು ನಿರ್ವಾಹಕರಾಗಿ ಹಾಗಾದ್ರೆ ನಿಮ್ಮ ಪರಿಚಯ ಯಾರು ಮಾಡಬೇಡಿ, ನಿಮ್ಮ ಫೋನ್ ನಂಬರ್ ನಿರ್ವಾಹಕರಾಗಿ ದೊಡ್ಡ ನಾಯಕ CRP ಅವರು ಇರ್ತಾರೆ. ಅಂತರ್ಗತವಾಗಿರುತ್ತೆ ಅಂತ ನಾನು ಭಾವಿಸ್ಕೊಂಡು ಒಂದು ಬದ್ಧತೆಯಿಂದ ನಾನಿರೋದು ಇಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಕೆಲವರು ನೀವು ಜಾಸ್ತಿ 10 ಸೆಕೆಂಡ್ ಜಾಸ್ತಿ ಕೊಟ್ಟರೆ ಅದನ್ನು ನಾವು ಕರೆಕ್ಟ್ ಟೈಮಿಂಗ್ಸ್ ಮೇಂಟೈನ್ ಮಾಡ್ತೀವಿ. 15 ನಿಮಿಷ ಅವ್ರು ಜಾಸ್ತಿ 1 ನಿಮಿಷ ಸರಿ ಅವ್ರದ್ದೇನಾಗಿಲ್ಲ ಅದು ಪ್ರೈಸ್. ಎಲ್ರಿಗೂ ನಮಸ್ಕಾರ. ನನ್ನ ಕ್ರಮ ಸಂಖ್ಯೆ 1. ನನ್ನ ಪ್ರಸ್ತುತ ನನಗೆ ಬಂದಿರುವಂತಹ ವಿಷಯ ಲಿಂಗ ತಾರತಮ್ಯ. ಸ್ನೇಹಿತರೆ, ತಮಗೆಲ್ಲ ಗೊತ್ತೇ ಇದೆ, ಈ ಸಮಾಜದಲ್ಲಿ ಲಿಂಗ ತಾರತಮ್ಯ ಅನ್ನುವಂಥದ್ದು ಇವತ್ತಿಂದ ಬಂದಿರುವಂಥದ್ದಲ್ಲ. ಅನಾದಿ ಕಾಲದಿಂದಲೂ ಸಹ ಲಿಂಗ ತಾರತಮ್ಯ ಅನ್ನುವಂಥದ್ದು ನಮ್ಮ ಹುಟ್ಟಿನೊಂದಿಗೆ, ಆದರೆ ನಾವು ಯಾವಾಗ ಪುರುಷ ಪ್ರಧಾನ ಅನ್ನುವಂತಹ ಮಾತನ್ನ ಮಾತನಾಡ್ಕೊಂತ ಬಂದ್ವೋ ಆಗಲೇ ಹೆಣ್ಣು ಮತ್ತು ಗಂಡು ಅನ್ನುವಂತಹ ಮನೋಭಾವನೆ ಬೆಳೆದು ಹೆಣ್ಣು ದೈಹಿಕವಾಗಿ ದುರ್ಬಲರಾಗಿದ್ದಾಳೆ ಅನ್ನುವಂತಹ ಮನೋಭಾವದಿಂದ ಹೆಣ್ಣು ಕೇವಲ ಕೆಲವು ವಿಚಾರಗಳಿಗೆ ಮಾತ್ರ, ಕೆಲವು ಕೆಲಸಗಳಿಗೆ ಮಾತ್ರ ಅವಳು ಸೀಮಿತಳು ಅನ್ನುವಂತಹ ಮನೋಭಾವನೆ ಯಾವಾಗ ಬಂತೋ, ಮನುವಿನ ಕಾಲದಿಂದಲೇ ಹಿಡಿದುಕೊಂಡು, ಅಂದ್ರೆ ಋಗ್ವೇದದಿಂದ ಹಿಡಿದುಕೊಂಡು ನಾವು ಎಷ್ಟೇ ಹೇಳ್ಬೋದು, ಋಗ್ವೇದದ ಕಾಲದಲ್ಲಿ ಹೆಣ್ಣಿಗೆ ಹೆಚ್ಚಿನ ಸ್ಥಾನಮಾನ ಇತ್ತು, ಅವಳು ಓದೋದಕ್ಕೆ ಅವಕಾಶ ಇತ್ತು, ಸಂಸ್ಕೃತ ಪಠನವನ್ನು ಮಾಡೋದಕ್ಕೆ ಅವಕಾಶ ಇತ್ತು ಅಂತ ಏನನ್ನೇ ಹೇಳಿದ್ರು ಸಹ ನಾವು ಕೇವಲ ಮಾತನಾಡುವಂಥದ್ದು ಅವರಿಗೆ ಅವಕಾಶವನ್ನು ಕೊಡ್ತೇವೆ, ಅವರಿಗೆ ಅವಕಾಶವನ್ನು ಕೊಡ್ತೇವೆ ಅಂತ. ಎಲ್ಲಿಯವರೆಗೆ ಅಂದ್ರೆ ಮೊನ್ನೆಯವರೆಗೆ ನಾವು ಮಹಿಳಾ ಮೀಸಲಾತಿಯನ್ನ ನಾವು ಲೋಕಸಭೆಯಲ್ಲಿ ಮಂಡಿಸುವವರೆಗೂ ಸಹ ಹೆಣ್ಣಿಗೆ 33% ಕೊಡ್ತೀವಿ ಅನ್ನುವಂಥದ್ದು ಮಾತನ್ನ ಯಾವಾಗ ಪುರುಷ ಹೇಳ್ತಾನೋ, ಯಾವಾಗ ತಾನು ಕೊಡ್ತೇನೆ ಅನ್ನುವಂತಹ ಭಾವನೆ ಯಾವಾಗ ಆತನಲ್ಲಿ ಬರುತ್ತೋ ಅವತ್ತೇ ನಮಗೆ ಗೊತ್ತಾಗುತ್ತೆ ಅಲ್ಲಿ ತಾರತಮ್ಯ ಇದೆ ಅನ್ನುವಂತಹ ಮಾತಾಗುತ್ತೆ ಅನ್ನುವಂಥದ್ದು, ಕುಟುಂಬ ಉದ್ಧಾರ ಆಗುತ್ತೆ ಅನ್ನುವಂತಹ ಮಾತು. ಹೆಣ್ಣು ಯಾವತ್ತೂ ಸಹ ಇಡೀ ಸಮಾಜದ ಕಣ್ಣು ಅನ್ನುವಂತಹ ಮಾತು ಕೇವಲ ಅವಳ ರೂಪವನ್ನ, ಅವಳ ಸೌಂದರ್ಯವನ್ನ, ಅವಳು ಒಂದು ವಸ್ತುವಾಗಿ ಸಾಹಿತಿಗಳಿಗೆ ಯೋಚನೆ ಆದ್ದು ಮತ್ತು ಕವಿಗಳಿಗೆ
ಗುಲ್ಬರ್ಗದಲ್ಲಿ ಮಳೆ ಬರ್ತಾ ಇದೆ, ರಾಯಚೂರಿನಲ್ಲಿ ಮಳೆ ಬರ್ತಾ ಇದೆ. ಇದು ಯಾಕೆ ಚಳಿಗಾಲದಲ್ಲಿ ಮಳೆ ಬರ್ತಾ ಇದೆ ಅಂದ್ರೆ ಪ್ರಕೃತಿ ವಿಕೃತಿಯಾಗೈತೆ. ಯಾಕೆ ವಿಕೃತಿಯಾಗೈತೆ ಅಂತಂದ್ರೆ ಮನುಷ್ಯನು ಮಾಡುವಂತ ಈ ಕರ್ಮಕಾಂಡಗಳಿಂದ. ಹಾಗಾದ್ರೆ ಪ್ರಕೃತಿಯನ್ನು ನಾವು ಹೇಗೆ ಬೆಳೆಸಬೇಕು, ಹೇಗೆ ಉಳಿಸಬೇಕು ಮತ್ತು ಮುಂದಿನ ಪೀಳಿಗೆಗೆ ಇದನ್ನ ಕೊಟ್ಟು ಹೋಗ್ಬೇಕು. ಯಾಕಂದ್ರೆ ನಮ್ಮ ಹಿರಿಯರು ಇದನ್ನು ಕೊಟ್ಟೋಗ್ಯಾರ, ಇದನ್ನ ಎಷ್ಟು ಚಂದಾಗಿ ಬಳಸಿವಿ, ನೀವೊಂಚೂರು ಬಳಸಿ ಹೋಗ್ಬೇಕು. ಯಾಕಂದ್ರೆ ಮನುಷ್ಯ ಹುಟ್ಟಿರೋದು ಇದನ್ನೆಲ್ಲದನ್ನ ಉಳಿಯೋಕಲ್ಲ. ಆದ್ರೆ ಅಜ್ಞಾನಿಗಳಾದ ನಾವು 1000 ವರ್ಷ 2000 ವರ್ಷ ಬದುಕ್ತೀವಿ ಅನ್ನೋ ಭ್ರಮೆ. ಪರಿಸರದ ಸೂಕ್ಷ್ಮ ವಲಯ ಅಂತ ಘಾಟಿಯ ವರದಿ ಬಂದೈತೆ. ಯಾಕೆ ಕಾಡು ಪ್ರಾಣಿಗಳ ನಾಡಿಗೆ ಬಂದು, ಯಾಕೆ ನಾಡು ಮತ್ತೆ ಮತ್ತೆ ಹೆಚ್ಚ. ಹಾಗಾಗಿ ಪ್ರಕೃತಿ ನಮ್ಗೆಲ್ಲದನ್ನು ಕೊಡೋದು. ಮನುಷ್ಯನ ಏನ್ ಲೆಕ್ಕ ಮಾಡಿದ್ರೆ ಎಲ್ಲ ಹುಟ್ಟಿರೋದು ಭೂಮಿ ಮೇಲೆ. ಇಂಥ ಭೂಮಿಯನ್ನು ನಾವು ಹೇಗೆ ಬಳಸ್ತಾ ಇದ್ದೀವಿ? ಆದ್ರೆ ನಮ್ಮ ಜನಪದರು ಯಾರ ಮನೆಗೆ ಇಷ್ಟೊಂದು ಪವಿತ್ರವಾದ ಭೂತಾಯಿಯನ್ನು ನಾವು ಹೇಗೆ ಬಳಸ್ತಾ ಇದ್ದೀವಿ? ಈ ಪ್ರಕೃತಿ ಹೇಳೋದಾದ್ರೆ ಮನುಷ್ಯನಿಗೆ ಪ್ರಕೃತಿಯ ಹೊರತಾಗಿ ಬದುಕೋದನ್ನ ಕಲಿತಾ ಇದ್ದಾನೆ. ಇದೇ ನಮ್ಮ ಎಲ್ಲರಿಗೂ ಸರ್, ನಾನು ಕಾಣುತ್ತಿರುವ ಭಾವಗೀತೆ ರಚನಾಕಾರರು ಕುವೆಂಪು. ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ, ನಿನ್ನ ಸಾಗರದಂತೆ ನನ್ನ ಎದೆಯಿರಲಿ, ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ, ನಿನ್ನ ಸಾಗರದಂತೆ ನನ್ನ ಎದೆಯಿರಲಿ, ನಿನ್ನ ಸುಗ್ಗಿಯ ತೆರದಿ ನನ್ನ ಸೊಬಗಿರಲಿ, ನಿನ್ನ ಲೀಲೆಯ ತೆರದಿ ನನ್ನ ಬಾಳಿರಲಿಳಿವಿರಲಿ, ನಿನ್ನ ಸಾಗರದಂತಿರಲಿ, ನಿನ್ನಾತ್ಮದ ನನ್ನದಾಗಿರಲಿ, ನಿನ್ನೊಳಿರುವ ಶಾಂತಿ ನನ್ನೆದೆಗೆ ಬರಲಿ, ಮನವಿರಲಿ, ನಿನ್ನ ಬದಲಾವಣೆ ಇದೆಯಾ ಸರ್? Same procedure you are continuing. Negative 0.25 ಅಲ್ಲ. Negative 0.25. 30 ಕ್ವಶನ್ಸ್ 30 ನಿಮಿಷ ಟೈಮ್ ಸ್ಟಾರ್ಟ್ ಅಂದ್ರೆ 30 ಕೊಟ್ಟಿದ್ದೀವಿ ಅಷ್ಟೇ ಸರ್. ಒಂದೇ ಪೇಜ್. So ಇನ್ನೊಂದ್ಸತಿ ಏನು ಡಾಕ್ಟರ್ಸ್ ಇದ್ದೀರಿ ಅವರು ಸರ್ 34 ಇದೆ ಇಲ್ಲಿ 18 ಅದನ್ನ ಸರ್ 26 11 5 4 14 8 30 9 7 32 12 ಮಕ್ಕಳಿಗೆ ವಿದ್ಯಾರ್ಥಿಗಳ ಬೇಕಾಗಿಲ್ಲ ಸೆಟಪ್ ಮಾಡ್ಕೊಂಡು ನಾವೇನಿಲ್ಲ ತುಂಬ ಸುಖವಾಗಿ ಒಂದು ರೈನ್ ಬಾಕ್ಸ್ ಅಂತ ಆದರೆ ಎಷ್ಟು ಸೊ 90 ಡಿಗ್ರಿ ಆದರೆ ಎಷ್ಟು ವೇಸ್ಟ್ ಆಗುತ್ತೆ. ಸೊ ಅದೇ ಥರ 60 30 ಆಗಬೇಕಾಗುತ್ತೆ. ಅಕಸ್ಮಾತ್ ಎರಡೂ ತೋರಿಸೋದು ಮತ್ತು ರಿಫ್ಲೆಕ್ಷನ್ ಮತ್ತು ಲಾಸ್ ಆಫ್ ರಿಫ್ಲೆಕ್ಷನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ಫಾರ್ಮೇಷನ್ ಆಗುತ್ತೆ ಕಾನ್ಕೇವ್ ಲೆನ್ಸಲ್ಲಿ. ಆಬ್ಜೆಕ್ಟಲ್ಲಿ
ಇರ್ತಾರೆ. ಯಾರಾದರೂ ಕೇಳ್ಬಿಟ್ರಪ್ಪ ಯಾಕೆ ರೇಷನ್ ಓನ್ಲಿ ಫಾರ್ 0 to 90 ಡಿಗ್ರಿ ನೋ ದೇರ್ ಆರ್ ಆಪ್ಷನ್ಸ್ ಅಲ್ಲಿ ಯಾವ ಟೈಮಿಂಗ್ ನಿಮಗೆ ಇರುತ್ತೆ ಆ ರೀತಿಯಾದ ಪ್ರಶ್ನೆ ಹಂಚಿದ್ರಾದ್ಮೇಲೆ ಇಲ್ಲಿ ಆ್ಯಡ್ ಮಾಡುವಂಥ 3 ಪ್ಲಸ್ 6 ಎರಡರದ್ದು ಗೊತ್ತಿದೆ, ಹ್ಯಾಂಡ್ರಿದ್ದು ಗೊತ್ತಿದೆ, ಅದು ಗೊತ್ತಿದೆ. ಇದು ನಾವು ಮಾಡಿ ಈಗ ನನಗೆ ಎಕ್ಸಸೈಸ್ ಫೀಲ್ಡ್ ಪಾರ್ಟ್ನರ್ ಎಕ್ಸಸೈಸ್ ಫೀಲ್ಡ್ ಇದಾದಮೇಲೆ ನನಗೆ ಇದು ಬರೋದು ಮೇನ್ ಕಾನ್ಸೆಪ್ಟ್ ಏನಂದರೆ ಹೆಕ್ಸಾಗಾನ್. ಈಗ ನನಗೆ ಹೆಕ್ಸಾಗಾನ್ ಅಂತ ಹೆಸರೇನಿದೆ ಮೋರ್ ದೆನ್ 40 ಫಾರ್ಮುಲಾಸ್ ವಿ ಕ್ಯಾನ್ ರಿಮೆಂಬರ್ ಇನ್ ವಿಥೌಟ್ ಎನಿ ಮೆಮೊರೈಸೇಷನ್, ಜಸ್ಟ್ ಡೈರೆಕ್ಷನ್ ನಾವು ತಿಳ್ಕೊಬೇಕು. ಇಲ್ಲಿ ನಾನು ಈ ಸೂಪರ್ ಹೆಕ್ಸಾಗಾನ್ನಲ್ಲಿ ಈ ಸಣ್ಣದಲ್ಲಿ ಒಂದು ವರ್ಕಿಂಗ್ ಮಾಡಲ್ ಮಾಡಿದ್ದೀನಿ. ಏನಂದರೆ ರೆಸಿಪ್ರೋಕಲ್ ಇದು ವೀಲ್ ಇತ್ತು ಜೋಕಾಲಿ ಆದಮೇಲೆ ಜೋಕಾಲಿ ಇರುತ್ತೆ. ಅದರೊಳಗೆ ನಾನು ಮ್ಯಾಥ್ಸ್ ಒಂದು ಯೂಸ್ ಮಾಡಿ ಈ ಥರ ರೇಷಿಯೋಸ್ ಹೇಳಿದ್ದೀನಿ. ಇದಕ್ಕೆ ಇದು ವರ್ಕಿಂಗ್ ಮಾಡಲ್ ಮಾಡಿದ್ದೀನಿ ಸರ್. ಲೈಟ್ ಲೈಟ್ ಆಗುತ್ತೆ, ಇಲ್ಲಂದರೆ ಅದು ಲೈಟ್ ಆನ್ ಆಗೋದು. ಕರೆಕ್ಟ್ ಡಯಾಗ್ನಲಿ ಟಚ್ ಮಾಡಿದ್ರೆ ಲೇಟ್ ಆಗುತ್ತೆ. ಹೈಟ್ ಆಫ್ ದ ಬಿಲ್ಡಿಂಗ್, ಹೈಟ್ ಆಫ್ ದ ಟ್ರೀ, ದೊಡ್ಡ ದೊಡ್ಡ ಹಿಲ್ಸಿಂದು ಎಲ್ಲ ಅಪ್ಲಿಕೇಶನ್ ಅವರು ಈಸಿಯಾಗಿ ಇದರಿಂದ ಮಾಡಬಹುದು. ಈ ಥರ ಟೈಪ್ಸ್ ಆಫ್ ಆ್ಯಂಗಲ್ಸ್ ನಾವು ಇಲ್ಲಿಂದ ಹೇಳ್ಕೊಂತ ಇದರೊಳಗೂ ಹೇಳ್ಬೋದು. ಟೈಪ್ಸ್ ಆಫ್ ಆ್ಯಂಗಲ್ಸ್
ಎವ್ರಿಥಿಂಗ್ ನಾವು ಇದನ್ನು ಹೇಳ್ಬೋದು ಸರ್. ಇದನ್ನು ವರ್ಕಿಂಗ್ ಮಾಡೆಲ್ ಇದೆ. ಪಾಲಿಗಾನ್ಸ್, ಅಕ್ಯೂಟ್ ಆಂಗಲ್ಸ್, ರೈಟ್ ಆಂಗಲ್, ಈ ಥರ ಎಲ್ಲವೂ ಹೇಳ್ಬೋದು ನಾವು. ಅಕ್ಯೂಸ್ ಆಂಗಲ್ ಎಲ್ಲವೂ ನಾವು ಪಾಲಿಗಾನ್ಸ್ ಇಂದ ಇದು ಟೈಪ್ಸ್ ಆಫ್ ಆಂಗಲ್ಸ್ ಆಯಿತು. ಇದು ಒಂದು ಮಾಡೆಲ್ ಇಂದ ನೋಡಿ ಸರ್. ಕಾಂಪ್ಲಿಮೆಂಟರಿ ಆಂಗಲ್ಸ್ ಇದೆಲ್ಲ ನಾವು ಇದರೊಳಗೆ ತೋರಿಸ್ಬೋದು. ಇದೆಲ್ಲ ಇಲ್ಲಿ ಮಕ್ಕಳು ನೋಡಿದ್ರೆ ಇದು ಇರುತ್ತೆ ಸರ್, ಅದರ ಡೆಫಿನೇಷನ್ಸ್ ಏನೇನಿದೆ ಅಂತ. ಅದರ ಹಿಂದ್ಗಡೆ ಡೆಫಿನೇಷನ್ ಹಿಂಗಡೆನೇ ಸಿಗ್ತಾ ಇದೆ ಸರ್. ಇಲ್ಲಿನೂ ಅಷ್ಟೇ ಮಾಡೋದು ಇದು ಪ್ರಾಕ್ಟಿಕಲ್ ಎಕ್ಸ್ಪ್ಲನೇಷನ್ ಇಲ್ಲಿ ನೋಡಿ ಸರ್. ಇಲ್ಲೆಲ್ಲ ನಾವೇನು ಇದು ಹೇಳೋಕ್ಕಿಲ್ಲ, ಅವರೇ ಫ್ರೀ ಟೈಮ್ನಲ್ಲಿ ಎಲ್ಲ ಇಂಟರ್ವ್ಯೂಸ್ ಮಾಡೋದ್ಮೇಲೆ ಫ್ರೀ ಎಕ್ಸ್ಟ್ರಾ ವರ್ಕ್ ಸಿಗುತ್ತಲ್ಲ ಸರ್ ನಮಗೆ ಆವಾಗ. ಇದು ನೋಡಿ ಸರ್ ಟೈಪ್ಸ್ ಆಫ್ ಪಾಲಿಗಾನ್ಸ್ ಅಂತ ನಾವು ಮಾಡ್ಕೊಂಡು ಎಲ್ಲ ರೆಕ್ಟ್ಯಾಂಗಲ್, ಪ್ಯಾರಲೋಗ್ರಾಮ್ ಅಂತವರಿಗೆ ತೋರಿಸ್ಬೋದು. ಬಟ್ ಇಟ್ಸ್ ನೋ ಲೈಫ್ ಅಂತ ಅವರೇ ಕನ್ಕ್ಲೂಡ್ ಮಾಡ್ತಾರೆ. ನಾನು ಪ್ರತಿ ಕ್ಲಾಸ್ನಲ್ಲಿ ಅಪ್ಲಿಕೇಶನ್ ಇರುತ್ತೆ ಇರುತ್ತೆ. ವಿತೌಟ್ ಅಪ್ಲಿಕೇಶನ್ ನಾನು ಟೀಚ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸರ್, ಇದು ಟ್ರಿಗ್ನಾಮೆಟ್ರಿ, ತ್ರಿಕೋನಮಿತಿಯಲ್ಲಿ ಕೋನಗಳನ್ನು ತ್ರಿಕೋನಮಿತಿ ಸ್ಟ್ಯಾಂಡರ್ಡ್ ಆ್ಯಂಗಲ್ ಮೆಜರ್ ಮಾಡೋದು. ಫಾರ್ ಎಕ್ಸಾಂಪಲ್ 30 ಡಿಗ್ರಿ ಬೇಕು ಅಂದರೆ ಸೈನ್ 30 ಆಪೋಸಿಟ್ ಬೈ ಹೈಪಾಟನಸ್ ಮೆಜರ್ ಮಾಡಬೇಕು. 14 ಸೆಂಟಿಮೀಟರ್ ಇದೆ, ಹೈಪಾಟನಸ್ 28 ಇದೆ, 14/20 1/2 ಬರ್ತದೆ. ಆಮೇಲೆ ಪಾರ್ಟ್ಸ್ ಆಫ್ ಸರ್ಕಲ್ ಎಲ್ಲ ಇದರಲ್ಲಿ ಮಾಡೋದು ಸರ್. ಆಮೇಲೆ ಭಾಗ್ಯಬಿಂದು ಅಂತ ಕೆಲವು ಸೆನ್ಸಲ್ಲಿ ತೀರಮಾನ ಇಲ್ಲಿ ಪ್ರೂವ್ ಮಾಡಿ ತೋರಿಸ್ಬೋದು. ಈ ರಬ್ಬರ್ ಬ್ಯಾಂಡ್ ಚೇಂಜ್ ಮಾಡೋದ್ರಿಂದ ಎಲ್ಲ ಕಾನ್ಸೆಪ್ಟ್ಸನ್ನು ಒಂದೇ ಮಾಡಲಲ್ಲಿ ಬರುತ್ತೆ ಸರ್. ನೋಡಿ ಇಲ್ಲಿ ಇವೆರಡೂ ಸಂತಂತ್ರಗಳು ಹೋಲಿಕೆ ಮಾಡಿದಾಗ ಹೆಜ್ಜೆಗಳು ಸಮ, ಇದು ಉಭಯ ಸಾಮಾನ್ಯ, ಎರಡು ಒಂದರ ಮೇಲೆ ಕೂತ್ಕೊಳ್ಳೋದ್ರೆ ಸರ್ವಸಮತ್ರಿಭುಜಗಳಾಗಿರೋದ್ರಿಂದ ಈ ಸ್ಪರ್ಶಗಳ ಉದ್ದವು ಸಮನಾಗಿರುತ್ತೆ. ಆಮೇಲೆ ಇದರಲ್ಲಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಇದನ್ನು ತೆಗೆದುಬಿಟ್ರೆ ಕಂಸದ ಉದ್ದ θ/360 × 2πr ಸೂತ್ರದ ಪ್ರಕಾರ 11 ಸೆಂಟಿಮೀಟರ್ ಬರ್ತದೆ. ಇದನ್ನು ಮೆಜರ್ ಮಾಡಿದ್ರು ಸಹ 11 ಸೆಂಟಿಮೀಟರ್ ಬರ್ತದೆ. ಆಮೇಲೆ ಈ ವೃತ್ತದ ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ ಮಾಡ್ಬೋದು. ವಿಸ್ತೀರ್ಣ θ/360 × πr² ಮಾಡಿಕೊಂಡ್ರೆ 90 ಡಿಗ್ರಿ ಇದೆ. 90/360 1/4 ಆಗುತ್ತೆ. 1/4 πr² ವೃತ್ತದ 4ನೇ ಭಾಗ ಆಗುತ್ತೆ ಅಂತ ಪ್ರೂವ್ ಮಾಡಿ ತೋರಿಸ್ತೀವಿ. ಆಮೇಲೆ ಚಕ್ರೀಯ ಚತುರ್ಭುಜ ನೋಡಿ, ಒಂದು ಚತುರ್ಭುಜ 4 ಸುಂದರ ವೃತ್ತದ ಮೇಲಿದ್ದರೆ ಅದನ್ನು ಚಕ್ರೀಯ ಚತುರ್ಭುಜ. ಆಮೇಲೆ ಒಂದು 20 ಡಿಗ್ರಿ ಇದ್ದರೆ ಅದರ ಒಂದು ಪೂರಕ ಕೋನ 70 ಡಿಗ್ರಿ. ಅದೇ ರೀತಿಯಲ್ಲಿ ವರ್ಗಗಳು ಇಲ್ಲಿ ಒಂದರ ವರ್ಗ ಒಂದು ಸುಲಭವಾಗಿ ಈಸಿಯಾಗಿ ಮಾಡುವಂಥದ್ದು. ಎರಡರ ವರ್ಗ ಬೇಕು ಅಂದರೆ ಚೌಕಾಕಾರದ ಪೀಸುಗಳನ್ನು ಎರಡಕ್ಕೆ ಸರಿಯಾಗಿ ಎರಡನ್ನು ಜೋಡಿಸ್ಬೇಕು 4. ಮೂರರ ವರ್ಗ ಬೇಕು ಅಂದರೆ ಈ ಕಡೆ 3 ಆ ಕಡೆ 3 ಸರಿಯಾಗಿ ಜೋಡಿಸ್ಕೋಬೋದು. ಮತ್ತು ಅಂದರೆ ಇದು 1 2 3 4 5 6 7 8 9. 3ರ ವರ್ಗ 9, 4ರ ವರ್ಗ 4ರ ವರ್ಗ ಬೇಕು ಅಂದರೆ ಈ ಕಡೆ 4 ಸರಿಯಾಗಿ ವರ್ಗಗಳನ್ನು ಜೋಡಿಸಬೇಕು, ಈ ಕಡೆ 4 ಸರಿಯಾಗಿ ವರ್ಗಗಳನ್ನು ಜೋಡಿಸಿದ್ದೀನಿ. ಇಲ್ಲಿ 5, ಇಲ್ಲಿ 7, ಇಲ್ಲಿ 9, ಇದು 11. ಇವಾಗ ಏನು 11 ಇದೆ. SN ಸೂತ್ರದ ಪ್ರಕಾರ ಲೆಕ್ಕ ಹಾಕಿದ್ರೆ 35 ಬರ್ತದೆ. ಈ ಎಲ್ಲವನ್ನು ಕೌಂಟ್ ಮಾಡಿದ್ರೆ 35 ಬರುತ್ತೆ. ಇದು ಏಕಕೇಂದ್ರೀಯ ವೃತ್ತಗಳು ಸರ್ವಸಮಿ ಅಷ್ಟೇ. ಬೇಗ 2 ನಿಮಿಷ ಹೇಳ್ಬೋದಾ? ಅದ್ರ ಬಗ್ಗೆ ನಾನು ತಯಾರು ಮಾಡಿದ್ದೀನಿ. ಈ ಒಂದು ಬೋರ್ಡಲ್ಲಿ ಎಲ್ಲ ಕಾನ್ಸೆಪ್ಟ್ ಇದೆ, ಫ್ರಮ್ ಬೇಸಿಕ್ ಟು ಅಡ್ವಾನ್ಸ್ 10th ಕ್ಲಾಸ್ ಎಲ್ಲ ಕಾನ್ಸೆಪ್ಟ್ ಇದರಲ್ಲಿ ಕವರ್ ಆಗಿದೆ ಸರ್. ಇದರಲ್ಲಿ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ ಅಂತ ತೋರಿಸಲಿಕ್ಕೆ ಇದು ಈ ಥರ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ. ಸರಳ ರೇಖೆಯಲ್ಲಿ ಯಾಕೆ ಚಲಿಸುತ್ತೆ ಅಂತಂದರೆ ಇದರಲ್ಲಿ ತರಂಗಾಂತರ, ಬೆಳಕಿನ ತರಂಗಾಂತರ ಅತ್ಯಂತ ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಮತ್ತು ಇದು ಲಾಸ್ ಆಫ್ ರಿಫ್ಲೆಕ್ಟೆಡ್ ರೇ, ಇನ್ಸಿಡೆಂಟ್ ರೇ ಇಸ್ ಈಕ್ವಲ್ ಟು ರಿಫ್ಲೆಕ್ಟೆಡ್ ರೇ. ಅಂದರೆ ಒಂದು ಲಾ ಏನಿದೆ, ಏನು ಹೇಳ್ತೀವಿ ಅಂತಂದರೆ ನಾವು ಪತನ ಕಿರಣವು ಪ್ರತಿಫಲನ ಕಿರಣಕ್ಕೆ ಸಮನಾಗಿರುತ್ತದೆ. ಯಾವ ಡಿಗ್ರಿಗೆ ಹಾಕಿರ್ತೀವಿ ಆ ಡಿಗ್ರಿಗೆ ಅದು ವಾಪಸ್ ಬರ್ತಾ ಇದೆ ಸರ್. ಇದು ಲಾಸ್ ಆಫ್ ರಿಫ್ಲೆಕ್ಷನ್. ಅಂದರೆ ನಡುವೆ ಎಳೆದ ಲಂಬ ಇವೆಲ್ಲವೂ ಒಂದೇ ಸಮತಲದಲ್ಲಿ ಇರ್ತದೆ ಅಂತ ಇದು ತೋರಿಸುತ್ತೆ. ಮತ್ತು ಇದು ಆ್ಯಂಗಲಲ್ಲಿ ಇಟ್ಟಿದಾಗ ಇದರಲ್ಲಿ ಏನಾಗುತ್ತೆ ಅಂತಂದರೆ ಹೆಚ್ಚು ಕಡಿಮೆ ಇಮೇಜಸ್ ಉಂಟಾಗ್ತವೆ ಸರ್. ಓಕೆ, ಬೇರೆ ಬೇರೆ ಆ್ಯಂಗಲಲ್ಲಿ ಇಟ್ಟಿದಾಗ ಇನ್ನು ಕಡಿಮೆ ಆ್ಯಂಗಲ್ ಮಾಡಿದಾಗ ಇಮೇಜಸ್ ಜಾಸ್ತಿ ಫಾರ್ಮ್ ಆಗ್ತವೆ. ಎಲ್ಲ ಒಂದು ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ಮತ್ತು ಇಲ್ಲಿ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬ ಇಲ್ಲಿ ಮೂಡ್ತಾ ಇದೆ ಸರ್. ಇದರ ಉಪಯೋಗಗಳು, ಇದರ ಒಂದು ನೋಡಬೇಕು.
ಸತ್ಯ ಮತ್ತು ತಲೆಕೆಳಗಾದ. ಏನು ಅಂತಂದರೆ ಯಾವಾಗಲೂ ಮಿಥ್ಯ ಪ್ರತಿಬಿಂಬ ಮತ್ತು ನೇರ ಪ್ರತಿಬಿಂಬ ಇದು ಹೆಚ್ಚಿನ ಒಂದು ದೃಷ್ಟಿ ಕ್ಷೇತ್ರ ಕೊಡುವುದರಿಂದ ನಾವು ಏನು ವೆಹಿಕಲ್ಸ್ನ ಒಂದು ಸೈಡ್ ಮಿರರ್ ಆಗಿ ಇದು ಯೂಸ್ ಮಾಡ್ತೀವಿ. ಇವೆರಡು ಒಂದು ವ್ಯತ್ಯಾಸವನ್ನು ನಾವು ತಿಳಿಸ್ಬೋದು ಸರ್. ಇನ್ನೊಂದು ಅಂತಂದರೆ ಅದು ಮಿರರ್ ಸರ್, ಸಮತಲ ದರ್ಪಣ. ಸಮತಲ ದರ್ಪಣದಲ್ಲಿ ನಾವು ಏನೇ ವಸ್ತುವನ್ನು ಇಟ್ಟಿದ್ರೂ ಅದು ನಾವು ಎಷ್ಟು ದೂರದಲ್ಲಿ ಇಟ್ಟಿರ್ತೀವಿ ಅಷ್ಟೇ ದೂರದಲ್ಲಿ ಕಾಣುತ್ತೆ. ಪ್ರತಿಬಿಂಬ ಮಿಥ್ಯ ಆಗಿರುತ್ತೆ ಮತ್ತು ಅದರ ಗಾತ್ರನೂ ಅಷ್ಟೇ ಆಗಿರುತ್ತೆ. ಮತ್ತು ಎಡಬದಿ ಬಲಬದಿಯಾಗಿ ಚೇಂಜ್ ಆಗುತ್ತೆ, ಬಲಬದಿ ಎಡಬದಿಯಾಗಿ ಚೇಂಜ್ ಆಗುತ್ತೆ ಅಂತ ನಾವು ಈ ಥರ ಅದರ ಉಪಯೋಗಗಳನ್ನು ಹೇಳ್ಬೋದು ಸರ್. ಆದರೆ ನೀರಿನಲ್ಲಿ ಅದು ಹಾಕಿ ಕೂತ್ಕೊಳ್ಳೆ ಅದು ಏನಾಗ್ತಾ ಇದೆ ಅಂತಂದರೆ ಅದು ಕೆಳಗಡೆ ದಪ್ಪ ಕಾಣ್ತಾ ಇದೆ. ಇದು ಯಾಕೆ ಕಾಣ್ತಾ ಇದೆ ಅಂದರೆ ಇಟ್ ಇಸ್ ಡ್ಯೂ ಟು ಲಾಸ್ ಆಫ್ ರಿಫ್ರಾಕ್ಷನ್, ಅಂದರೆ ಬೆಳಕಿನ ವಕ್ರೀಭವನದಿಂದಾಗಿ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ತನ್ನ ಪಥವನ್ನು ಬದಲಾಯಿಸಿಕೊಳ್ಳುತ್ತದೆ ಅಂತ ನಾವು ಇದರಿಂದ ತಿಳಿಸ್ಬೋದು ಸರ್, ಅದರಲ್ಲಿ ನೋಡ್ಬೋದು. ಇನ್ನೊಂದು ಇದು ಯಾವ ಇದೆ, ಬೆಳಕು ಇಲ್ಲಿ ಫಾಸ್ಟ್ ಹೋಗ್ತಾ ಇದೆ ಗಾಳಿ ಮಾಧ್ಯಮದಲ್ಲಿ. ಇಲ್ಲಿ ಒಳಗಡೆ ಹೋದಾಗ ಅದರ ಒಂದು ಇದು ಕಡಿಮೆ ಆಗಿದೆ ಸರ್, ಸ್ಪೀಡ್ ಕಡಿಮೆ ಆಗಿದೆ. ಮತ್ತು ಹೊರಗಡೆ ಬಂದಾಗ ಅದರ ಸ್ಪೀಡ್ ಜಾಸ್ತಿ ಆಗಿ ಆ ಕಡೆ ಕಾಣ್ತಾ ಇದೆ. ನಾನು ಹಾಕಿರೋದು ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಮೂಡಬೇಕು, ಯಾಕಂದರೆ ಇಲ್ಲಿ ಒಳಗಡೆ ಇಲ್ಲಿ ಪಾಯಿಂಟ್ ಕಾಣ್ತಾ ಇದೆ ನಮಗೆ ಸರ್, ನಿಮಗೆ ಕಾಣ್ತಿರ್ಬೋದು, ಇಲ್ಲಿ ಪಾಯಿಂಟ್ ಕಾಣ್ತಾ ಇದೆ. ಆದರೆ ಗಾಳಿಯಲ್ಲಿ ಮತ್ತೆ ಅದು ಹೊರಗಡೆ ಹೋದಾಗ ಈ ಒಂದು ಲಂಬ ಒಂದು ಎಳೆದು ಈ ಲಂಬದಿಂದ ದೂರ ಹೋಗ್ತಾ ಇದೆ ಅಂತ ನಾವು ತೋರಿಸ್ಬೋದು. ಅಂದರೆ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ತಗಾದ ಭಾಗ ಇತ್ತು ಅಂದರೆ ಎನ್ನ ಬಸವರ ಅಂತ ನಾವು ತೋರಿಸ್ತೀವಿ. ಇದರಲ್ಲಿ ಮಕ್ಕಳಿಗೆ ಕಾನ್ಸೆಪ್ಟ್ ಯಾವ ರೀತಿ ಮೂಡಬೇಕು ಅಂತಂದರೆ ಇದರಲ್ಲಿ ತೋರಿಸ್ಬೇಕು ಫಸ್ಟ್ ಬೆಳಕಿನ ಕಿರಣ ಇದರಲ್ಲಿ ಹೇಗೆ ಆಗ್ತಾ ಇದ್ದಾವೆ ಅಂತಂದರೆ ಇಲ್ಲಿ ನೋಡ್ಬೇಕು ಸರ್. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಕ್ರಾಸ್ ಆಗ್ತಾ ಇದ್ದಾವೆ. ಓಕೆ, ಇಲ್ಲಿ ಕ್ರಾಸ್ ಆಗ್ತಾ ಇದೆ ಅಂದರೆ ಇದು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ಇದೇನು ಮಾಡ್ತಾ ಇದೆ ಅಂತಂದರೆ ಇದು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸ್ತಾ ಇದೆ. ಇದು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸ್ತಾ ಇದೆ. ಇದು ನಾವು ಅವರಿಗೆ ತೋರಿಸಿ ಇದು ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಾದಮೇಲೆ ಮತ್ತೆ ಸರ್ ಇದರಲ್ಲಿ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ನಾವು ಪರದೆ ಮೇಲೆ ಕಾಣ್ತಾ ಇದ್ದೀವಿ, ಅದಕ್ಕೋಸ್ಕರ ಇದು ಸತ್ಯ ಪ್ರತಿಬಿಂಬ. ಮತ್ತು ಹೇಗೆ ಇದೆ ಅಂದರೆ ತಲೆ ಕೆಳಗಾದ ಪ್ರತಿಬಿಂಬ. ಆದರೆ ಕೇವಲ ಒಂದೇ ಒಂದು ಆಪ್ಷನ್ ಇದೆ ಸರ್, ಅದು ಎಕ್ಸೆಪ್ಷನ್. ಇದರ ತುಂಬ ಹತ್ತಿರ ಇಟ್ಟು ಸಬ್ಮರೈನ್ಸ್ಗಳಲ್ಲಿ ಮತ್ತು ಮಿಲಿಟರಿಗಳಲ್ಲಿ ಇವೆಲ್ಲ ಮೆಡಿಸಿನ್ಸ್, ಎಜುಕೇಷನ್, ಬೇರೆ ಬೇರೆ ಟೆಕ್ನಾಲಜೀಸಲ್ಲಿ ನಾವು ಯೂಸ್ ಮಾಡ್ತೀವಿ. ಫಾರ್ ಎಂಟರ್ಟೈನ್ಮೆಂಟ್ ಆಲ್ಸೋ ವಿ ಯೂಸ್ ದಿಟ್ ಒನ್. ಇಲ್ಲಿ ಏನಿದೆ ಅಂತಂದರೆ ಬೇರೆ ಬೇರೆ ಕೋನದಲ್ಲಿ, ಅದು 45 ಡಿಗ್ರಿ ಕೋನದಲ್ಲಿ ನಾವು ಈ ಒಂದು ಮಿರರನ್ನು ಜೋಡಿಸಿದ್ದೀವಿ. ಇದು ರಿಫ್ಲೆಕ್ಟ್ ಆಗಿ ಬೇರೆ ಕಡೆ ನಾವು ಕಾಣ್ತೀವಿ ಸರ್. ಇನ್ನೊಂದು ಸರ್ ಪೀನ ಮೊಸರು, ಅದೇ ಸೇಮ್ ಪೀನ ಮೊಸರವನ್ನು ಯೂಸ್ ಮಾಡಿದ ಮೇಲೆ ಇಲ್ಲಿ ನಾವು ಇಮೇಜಸನ್ನು ಕಾಣ್ತೀವಿ, ನೀವು ನೋಡಿರ್ಬೋದು ಸರ್. ಇಲ್ಲಿ ನಾವು ನೋಡಿದಾಗ ಇಲ್ಲಿ ಗೊತ್ತಾಗ್ತಾ ಇದೆ, ಅಲ್ಲಿರುವ ಇಮೇಜಸ್ಗಳು ಇಲ್ಲಿ ಕಾಣ್ತಾ ಇದೆ ಸರ್ ಒಳಗಡೆ ನೋಡಿದಾಗ. ಅದೇ ಏನಿದೆ ಅಂತಂದರೆ ಪೀನ ಮೊಸರು ಇದೆ. ಆ ಪೀನ ಮೊಸರದಿಂದಲೇ ನಾವು ನಮ್ಮ ಇಮೇಜಸ್ ಏನಿದೆ ನಾವು ತಲೆ ಕೆಳಗಾದ ಸರ್ ಇದ್ರಲ್ಲಿ ಸರ್ ಉಲ್ಟಾ ಕಾಣ್ತಾ ಇದ್ದಾರೆ ಸರ್, ಇದರಲ್ಲಿ ಅಲ್ಲಿ ನಿಂತಿದ್ದಾರಲ್ಲ ಸರ್ ಉಲ್ಟಾ ಕಾಣ್ತಾ ಇದ್ದಾರೆ. ಅಂದರೆ ನಮ್ಮ ಒಂದು ಕಣ್ಣಿನ ಮೇಲೆ ಬಿದ್ದಿರುವಂತಹ ಪ್ರತಿಬಿಂಬಗಳು ಉಲ್ಟಾ ಕಾಣ್ತಾರೆ. ಆದರೆ ಅದು ಸಂದೇಶ ಚಾಕ್ಷುಷ ನರದ ಮೇಲೆ ಮೆದುಳಿಗೆ ಸಂದೇಶ ಕಳಿಸಿದಾಗ ಆ ಸಂದೇಶ ಮತ್ತೆ ಅದು ಇಂಟರ್ಪ್ರಿಟ್ ಮಾಡಿ ಅದು ಸೀದಾ ಆಗಿ ತೋರಿಸುತ್ತೆ. ಇದು ಮಾನವನ ಕಣ್ಣಿಗೆ ಮತ್ತು ಲೈಟಿಗೆ ರಿಲೇಟೆಡ್ ಇದೆ. ಮಾನವ ಮತ್ತು ಪರಮಾಣುವಿನ ರಚನೆ ಮಾದರಿಗಳು ಮತ್ತು ಮಾನವನ ದೇಹದ ರಚನೆ. ಇಲ್ಲಿ ನಾವು ಪರಮಾಣುವಿನ ಅರ್ಥ ಮತ್ತು 5 ಮಾದರಿಗಳ ಬಗ್ಗೆ ನಾನು ಮಾದರಿಯನ್ನು ಮಾಡಿ ರಾಸಾಯನಿಕಶಾಸ್ತ್ರ ಮತ್ತು ಜೀವಶಾಸ್ತ್ರದ 2 ಮಾದರಿಗಳನ್ನು ನಾನು ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ತಯಾರಿಸಿದ್ದೇನೆ. ಇದು ಮ್ಯಾಥ್ಸ್ ಮತ್ತು ಉಳಿದ ಸಬ್ಜೆಕ್ಟ್ಗೂ ಉಪಯೋಗವಾಗುವ ಹಾಗೆ ನಾವು ಇದನ್ನು ಮಾಡಿಫೈ ಮಾಡಿದ್ದೇವೆ. ಇಲ್ಲಿ ಮ್ಯಾಥ್ಸಿನ ಎಲ್ಲ ಪಾರ್ಟನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕಾಗ್ತದೆ. ಇಲ್ಲಿ ಆಲ್ಜಿಬ್ರಾ, ಇಲ್ಲಿ ಟ್ರಿಗ್ನೋಮೆಟ್ರಿ, ಇಲ್ಲಿ ಜಿಯೋಮೆಟ್ರಿ. ಅದೇ ಥರ ಈ ಸೈಡಲ್ಲಿ ಸರ್ಕಲ್ ಮತ್ತು ಅದರ ಎಲ್ಲ ಪ್ರಾಪರ್ಟೀಸನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಮತ್ತು ಇಲ್ಲಿ ಚಿತ್ರ ಕೊಡೋದು, ಮಕ್ಕಳು ಅದನ್ನು ಜಂಬಳಿದ ಚಿತ್ರವನ್ನು ಅದನ್ನೇ ಅರೇಂಜ್ ಮಾಡ್ತಾ ಹೋಗ್ತಾರೆ. ಆಗ ಚಿತ್ರ ಅದು ಹೇಗೆ ಆಗಬೇಕು ಅನ್ನೋದನ್ನು ತಿಳ್ಕೊಳ್ತಾರೆ. ಮತ್ತು ಅದರ ಪಾರ್ಟ್ಸನ್ನು ಅದಕ್ಕೆ ಸೆಟ್ ಮಾಡ್ತಾರೆ ಸರ್. ಇದು ಒಂದು ಮಾಡೆಲ್, ಒಂದು ಪೀನ ಮಸೂರ ಮತ್ತು ಒಂದು OHB ಶೀಟಿಗೆ ಪ್ರಿಂಟೌಟ್ ತೆಗೆದಿರೋದಿದೆ ಸರ್. ಟಾರ್ಚ್ ಆನ್ ಮಾಡಿದರೆ ಇಲ್ಲಿ ಈ ಸ್ಟ್ರಿಪ್ಪಲ್ಲಿರುವ ಚಿತ್ರ ಅಲ್ಲಿ ಕಾಣುತ್ತೆ. ಸೊ ಯಾವ ಟಾಪಿಕ್ಕಿಗೆ ಬೇಕಾದರೂ ಯೂಸ್ ಮಾಡ್ಬೋದು. ಆ ಥರ ಡಿಸೈನ್ ಮಾಡಿರೋ ಪ್ರಾಜೆಕ್ಟರ್ ಸರ್. ಇದು ತುಂಬ ಕಡಿಮೆ ಕಾಸ್ಟಲ್ಲಿ ಆಗ್ತದೆ. ಒಂದು ಲೆನ್ಸ್, ಒಂದು ಟಾರ್ಚ್ ಮತ್ತು ಈ OHB ಶೀಟಿಗೆ ಪ್ರಿಂಟೌಟ್ ತೆಗೆದು ಸರ್, ಬೇರೆ ಏನೂ ಇಲ್ಲ. ನಮಸ್ತೆ, ನನ್ನ ಹೆಸರು ತಮನ್ನಾ ಅಂತ ಹೇಳಿ. ತರಗತಿಯಲ್ಲಿರುವಂಥ ಅನೇಕ ಸಮಸ್ಯೆಗಳ ಆಧಾರಿತವಾಗಿರುವಂಥ ಒಂದು ಉತ್ತಮವಾದಂತಹ ಮಾಡೆಲನ್ನು ಈಗ ನಾನು ಪ್ರದರ್ಶಿಸ್ತಿದ್ದೇನೆ. ಮಕ್ಕಳು ಯಾವಾಗಲೂ ಕ್ಲಾಸ್ ರೂಮ್ ಸಿಚುವೇಶನ್ ಕೇಳ್ತಾ ಇರ್ತಾರೆ. ಇಲ್ಲಿ ನ್ಯಾಚುರಲ್ ಆಗಿ ಮೇಡಮ್ ಯಾವಾಗ ಗುಡುಗು ಮತ್ತು
ಮಿಂಚಾಗುತ್ತೋ, ಮಿಂಚಿನಿಂದ ಯಾವುದೇ ರೀತಿಯ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಆಗ್ತಿಲ್ಲ. ನಾವು ಮಳೆ ಸುಮ್ಮನೆ ಸುರಿತಾ ಇರುತ್ತೆ, ಆದರೂ ಕೂಡ ಅದರಿಂದ ಯಾವುದೇ ರೀತಿಯಾದಂಥ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಆಗ್ತಾ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಏನು, ಅದನ್ನು ಮಾಡ್ಬೋದಾ ಅಂತೇಳಿ. ಮಿಂಚಿಂದ ತುಂಬ ಕಷ್ಟ ಉಂಟು, ತುಂಬ ರೇರ್ಲಿ ಫ್ಯಾಕ್ಟ್ ಇದೆ. ಆದರೆ ಮಳೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಆಗ ಇಲ್ಲಿ ಪ್ಲೇಸ್ನ ಆಧಾರಿತವಾಗಿ ಯಾವಾಗ ಆ ಮಳೆ ಆ ಪ್ಲೇಸ್ ಮೇಲೆ ಬೀಳುತ್ತೋ ಆ ಪ್ರೆಷರ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಸಿಟಿ ಆಗುತ್ತೆ. ಯಾವಾಗ ನಾನು ಇಲ್ಲಿ ಕನೆಕ್ಷನ್ ಕೊಡ್ತೀನೋ ನೋಡಿ, ಈಗ 0 ಇದ್ದಿದ್ದು ಆಟೋಮೆಟಿಕ್ ಆಗಿ ವೋಲ್ಟೇಜ್ ಕ್ರಿಯೇಟ್ ಆಗ್ತಾ ಇದೆ. ಯಾವುದೇ ರೀತಿಯಾದ ಯೂಸ್ ಮಾಡಿಲ್ಲ, ಅದು ಮೋಟ್ರಿಗೆ ಯೂಸ್ ಮಾಡುವಂಥ ಬ್ಯಾಟ್ರಿ ಹೊತ್ತು ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ವಾಟರ್ ಬೇಸಿಸ್ ಮೇಲೆ ಆಗ್ತಾ ಯಾವುದು ಲೈಟ್ ಉಂಟು ಅದರ ಬೇಸಿಸ್ ಮೇಲೆ ಕರೆಂಟ್ ಪ್ರೊಡಕ್ಷನ್ ಆಗ್ತಾ ಇದೆ ಅಂತ ತೋರಿಸುವಂಥ ರಿಪಲ್ಷನ್ ಫೋರ್ಸಲ್ಲಿ ಇರುತ್ತೆ. ಆದರೆ ಅಟ್ರಾಕ್ಷನಿಂದ ಮಾತ್ರ ನಮ್ಮ ಮ್ಯಾಗ್ನೆಟ್ ಯೂಸ್ ಆಗುತ್ತೆ ಅಂತ ಮಕ್ಕಳ ಕಲ್ಪನೆ, ಆದರೆ ರಿಪಲ್ಷನ್ ಓರಿಯೆಂಟೆಡ್ ಮಾಡ್ಬೋದು ಅಂತ. ಸೊ ರಿಪಲ್ಷನ್ ಬೇಸಿಸ್, ಈ ರಿಪಲ್ಷನ್ ಅಥವಾ ವಿಕರ್ಷಣೆ ಆಧಾರಿತವಾಗಿರೋದು ಇದು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅನ್ನುವಂಥ ಪ್ರಿನ್ಸಿಪಲ್ ಓರಿಯೆಂಟೆಡ್ ಮ್ಯಾಗ್ನೆಟಿಕ್ ಟ್ರೈನ್ ಇದೆ. ಇದು ಹೈಯೆಸ್ಟ್ ಸ್ಪೀಡ್ ಇದೆ, 500 km/h ಇದೆ. ಇದು 8, 9, 10ನೇ ತರಗತಿಯಲ್ಲಿ ಮ್ಯಾಗ್ನೆಟಿಸಮ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬೇಸಿಸ್ ಮೇಲೆ ಬಂದಿರುವಂಥ ಉತ್ತಮವಾದಂಥ ಚಾಪ್ಟರ್. ಇದರಲ್ಲಿ 500 km/h ಮ್ಯಾಗ್ನೆಟಿಕ್ ಟ್ರೈನ್ ಇದೆ. ನಮ್ಮ ಭಾರತದಲ್ಲಿ ಅಂತ ಪ್ರೋಸೆಸ್ ನಡೀತಾ ಇದೆ. ಇದು ಜಪಾನ್ ಮತ್ತು ರಷ್ಯಾದಲ್ಲಿ ಆಲ್ರೆಡಿ ಇದನ್ನು ತೋರಿಸ್ಕೊಟ್ಟಿದ್ದಾರೆ. ಇದು ಅಡ್ವಾನ್ಸ್ ಆಗಿರೋ ಹೊಸ ಕಾನ್ಸೆಪ್ಟ್. ಇದು ಇನ್ನು ಯೂಟ್ಯೂಬಲ್ಲಿ ಕೂಡ ಲೈಟ್ ಕಿಟ್ ಅಂತ. ಈ ಲೈಟ್ ಕಿಟ್ಟಲ್ಲಿ ಪ್ರಮುಖವಾಗಿ 5 ಸಣ್ಣ ಮಾಡಲ್ಸ್ ಇದೆ. ಸೊ ಇದರಲ್ಲಿ ನಾವು ಮೊದಲನೇದಾಗಿ 6ರಿಂದ 10ನೇ ತರಗತಿಯಿಂದ ಬರುವಂತಹ ಲೈಟ್ ಚಾಪ್ಟರಿಗೆ ಸಂಬಂಧಪಟ್ಟಂತಹ ಎಲ್ಲ ಕಾನ್ಸೆಪ್ಟನ್ನು ಬಳಸ್ತಾ ಹೋಗ್ಬೋದು. ಮೊದಲನೇದಾಗಿ ಪ್ರತಿಫಲನ ಯಾವ ಥರ ಆಗುತ್ತೆ ಮತ್ತು ಇದರಲ್ಲಿ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ. ಅದೇ ರೀತಿ 2 ದರ್ಪಣಗಳ ಬದಲಾವಣೆ ಯಾವ ರೀತಿ ಸುಳಿದ ದರ್ಪಣದ ನಡುವಿನ ಕೋನ ಚೇಂಜ್ ಆಗ್ತಾ ಇದ್ದಂಗೆ ನಂಬರ್ ಆಫ್ ಇಮೇಜಸ್ಸು ಚೇಂಜ್ ಆಗ್ತಾ ಇದೆ. ಸೊ ಅಕಸ್ಮಾತ್ ಈ ಫಾರ್ಮೇಷನ್ ಆಗುತ್ತೆ. ಸೊ ಮಲ್ಟಿಪಲ್ ನಂಬರ್ ಆಫ್ ಇಮೇಜಸ್ಸು ಫಾರ್ಮೇಷನ್ ಆಗುತ್ತೆ. ಸೊ ಅದೇ ರೀತಿ ಒಂದು ಈ ನಮ್ಮ ಸೂರದಲ್ಲಿ ಸೊ ಈ ಥರ 6ರಿಂದ 10ನೇ ತರಗತಿ ಇರುವಂತಹ ಎಲ್ಲ ಕಾನ್ಸೆಪ್ಟ್ನ ಲೈಟ್ ಕಾನ್ಸೆಪ್ಟನ್ನು ಈ ಒಂದು ಲೈಟ್ ಕಿಟ್ಟಿಂದ ನಿಮ್ನ ದರ್ಪಣದಲ್ಲಿ ಪ್ರತಿಬಿಂಬಗಳ ರಚನೆ ಹೇಗಾಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಇದು ಲೈಟ್ ಸೋರ್ಸ್ ಇದೆ. ಇದನ್ನು ನಾವು ಟೇಬಲ್ ಮೇಲೆ ಸೆಟಪ್ ಮಾಡಿ ಮಾಡಬೇಕಾದ್ರೆ ತುಂಬ ಕಷ್ಟ. ಅದಕ್ಕಾಗಿ ಇದನ್ನು ಈ ರೀತಿ ಮಕ್ಕಳಿಗೆ ಸುಲಭವಾಗಿ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದೀವಿ. ಈಗ ನಾವು ಪೊಸಿಷನ್ ಸಿನ ಆಚೆ ಇಟ್ಟಾಗ ಏನಾಗುತ್ತೆ, ವಸ್ತು ಪ್ರತಿಬಿಂಬ ಏನಾಗುತ್ತೆ, ಪ್ರತಿಬಿಂಬ ಚಿಕ್ಕದಾದ ಪ್ರತಿಬಿಂಬ ಬರುತ್ತೆ. ಅದೇ ನಾವು ಸೀನಲ್ಲಿ ಇಟ್ಟಾಗ ಏನಾಗುತ್ತೆ, ವಸ್ತುವಿನಷ್ಟೇ ಪ್ರತಿಬಿಂಬ ಮೂಡುತ್ತೆ. ಸೀನಲ್ಲಿಟ್ಟಾಗ ಸೇಮ್ ಸೈಜ್ ಕೊಡುತ್ತೆ. ನಾವು ವಸ್ತುವನ್ನು ಸಿ ಮತ್ತು ಎಫ್ನಲ್ಲಿಟ್ಟಾಗ ದೊಡ್ಡದಾಗಿರ್ತಕ್ಕಂಥ ಪ್ರತಿಬಿಂಬ, ನಾವು ಎಫ್ನಲ್ಲಿಟ್ಟಾಗ ಅನಂತ ದೂರದಲ್ಲಿ ಗೋಡೆ ಮೇಲೆ ಅನಂತ ಎಲೆಕ್ಟ್ರಿಸಿಟಿ ಬಗ್ಗೆ 6ರಿಂದ 10ನೇ ಕ್ಲಾಸ್ ವಿದ್ಯುತ್ ಪ್ರವಾಹ ಸಂಬಂಧಪಟ್ಟಂಥ ಎಲ್ಲ ಪ್ರಯೋಗ ಮಾಡ್ಬೋದು. ಸಿಂಪಲ್ ಆಗಿ ಮೊದಲು ವಿದ್ಯುತ್ ಮಂಡಲ ಇದು ಪೂರ್ಣ ಆಗ್ತದೆ, ಈ ರೀತಿ ಮಾಡ್ಬೋದು. ಆನಂತರ ಇದು ಸರಣಿ ಮತ್ತು ಸಮಾಂತರ ಜೋಡಣೆ. ಇದು ಸಮಾಂತರ ಜೋಡಣೆ ಇದಾಗ ಅದಾಗಿ ಇಂಟೆನ್ಸಿಟಿ ವೇರಿಯೇಷನ್ ಆಗ್ತವೆ, ಅಂದರೆ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತವೆ. ಅದೇ ರೀತಿ ನೋಡಿ ಸರಣಿಯಲ್ಲಿಟ್ಟಾಗ ಏನಾಗ್ತಾ ಹೇಳಿ ಕರೆಂಟು ಡ್ರಾಪ್ ಆಗ್ತವೆ. ವಿದ್ಯುತ್ ಪ್ರವಾಹ ಯಾವುದೇ ಒಂದು ಬಲ್ಬ್ ತೆಗೆದಾಗ ವಿದ್ಯುತ್ ಪ್ರವಾಹ ಕಂಡಕ್ಟ್ ಆಗೋದಿಲ್ಲ. ಹಾಗೆ ಇದನ್ನು ಮಕ್ಕಳಿಗೆ ಸುಲಭವಾಗಿ ತೋರಿಸ್ಬೋದು. ಮತ್ತು ಇಂಟೆನ್ಸಿಟಿ ಕಡಿಮೆ ಆಗ್ತವೆ. ವಿದ್ಯುತ್ ಪ್ರವಾಹ ಹರಿವಿಕೆ ಕಡಿಮೆ ಆದಾಗ ವೋಲ್ಟೇಜ್ ಡ್ರಾಪ್ ಆಗ್ತವೆ. ಹಾಗಾಗಿ ಅದು ಇಂಟೆನ್ಸಿಟಿಯ ತೀವ್ರತೆ ಕಡಿಮೆ ಆಗ್ತವೆ. ಅದೇ ರೀತಿ ಇದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ. ಇದನ್ನು ಇಟ್ಟರೆ ಅಂಟುಕೊಳ್ತದೆ. ಇದು ಕಾಣ್ತೇವೆ ಬಿಟ್ಟಾಗ ಇದರಲ್ಲಿ ಯಾವುದೋ ಒಂದು ದ್ರಾವಣ ಇಟ್ಬಿಟ್ರೆ ನಾವು ರಾಸಾಯನಿಕ ಪರಿಣಾಮನ ಅಭ್ಯಾಸ ಮಾಡ್ಬೋದು. ಅದೇ ರೀತಿ ನೋಡಿ ಇದು ಶಾಖದ ಪರಿಣಾಮ. ಶಾಖ ಬಿಡುಗಡೆ ಆಗ್ತವೆ. ಈ ರೀತಿಯಾಗಿ ಶಾಖದ ಪರಿಣಾಮ ಸುಲಭವಾಗ್ತದೆ. ಇದು ಲೋ ಕಾಸ್ಟ್ ಮಟೀರಿಯಲ್ ಮತ್ತು ಸುಲಭವಾಗಿ ಇದನ್ನು ಮಾಡ್ಬೋದು. ಆನಂತರ ಇದು ರೋಧ ಸರಣಿಯಲ್ಲಿ ಜೋಡಿಸಿದಾಗ ಯಾವ ರೀತಿ ಕರೆಂಟ್ ವೇರಿಯೇಷನ್ ಆಗ್ತದೆ ನೋಡಿ, ಇದಾಗ್ತವೆ, ಲೋ ಕರೆಂಟ್ ಆಗ್ತವೆ. ಇಂಟೆನ್ಸಿಟಿ ವಿದ್ಯುತ್ ಪ್ರವಾಹ ಕಡಿಮೆ ಆದಾಗ ಇದು ಬದಲಾವಣೆ ಆಗ್ತೇವೆ. ಅದೇ ರೀತಿ ಮ್ಯೂಚುವಲ್ ಇಂಡಕ್ಷನ್ ನಾವು ಇದನ್ನು ಸುಲಭವಾಗಿ ಹೇಳ್ಬೋದು. ಮ್ಯೂಚುವಲ್ ಇಂಡಕ್ಷನ್ ಅಂತಂದರೆ ಒಂದು ಕಾಯಿಲಲ್ಲಿ ವಿದ್ಯುತ್ ಹರಿದಾಗ ಅದು ವಿದ್ಯುತ್ ಪ್ರವಾಹ ಪರ್ಯಾಯ ವಿದ್ಯುತ್ ಪ್ರವಾಹ ಆದರೆ ಅದರಲ್ಲಿ ಇನ್ನೊಂದು ಕಾಯಿಲಲ್ಲಿ ವಿದ್ಯುತ್ ಇಂಡ್ಯೂಸ್ ಆಗ್ತವೆ. ಇದನ್ನು ಸುಲಭವಾಗಿ ತೋರಿಸ್ಬೋದು. ಹತ್ತಿರ ತಂದಾಗ ಕಾಂತೀಯ ಬಲರೇಖೆ ಛೇದಿಸಿದಾಗ ಇದರಲ್ಲಿ ವಿದ್ಯುತ್ ಕನೆಕ್ಷನ್ ಏನಾಗ್ತವೆ
EMF ವಿಂಡೋಸ್ ಆಗ್ತವೆ. ಟೆಸ್ಟ್ ಎಲ್ಲ ಮಾಡಿದ್ದು ಇದೇ ಪ್ರಿನ್ಸಿಪಲ್ ಮೇಲೆ. ಅದ ನಂತರ ನೆಕ್ಸ್ಟ್ ನೋಡಿ, ಇದು ಈ ವಿದ್ಯುತ್ ಪ್ರವಾಹದ ಮೇಲೆ ಈ ಹೀಟ್ ಯಾವ ರೀತಿ ವರ್ಕ್ ಆಗ್ತದೆ. ಹೀಟ್ ಆದಾಗ ವಿದ್ಯುತ್ ಪ್ರವಾಹ ಏನಾಗ್ತಂತಂದರೆ ಕಂಡಕ್ಟಿವಿಟಿ ಕಡಿಮೆ ಆಗ್ತದೆ. ಅದನ್ನು ಕೂಲ್ ಮಾಡ್ತಾರೆ. ಆಲ್ರೆಡಿ ಇದ್ರ ರೋಧ ಮೂಲಕ ಬರ್ತದೆ. ಅದು ನೋಡಿ, ಕೂಲ್ ಆದ ಕಂಡಕ್ಟಿವಿಟಿ ಜಾಸ್ತಿ ಆಗ್ತದೆ. ಸೊ ರೋಧ ಡಿಪೆಂಡ್ಸ್ ಅಪಾನ್ ದ ಟೆಂಪರೇಚರ್. ಸುಲಭ I2RT ಏನು ಪ್ರಿನ್ಸಿಪಲ್ ಅಲ್ಲ, ಇಷ್ಟು ಸಿಂಪಲ್ ಆಗಿ ಸರಳವಾಗಿ ಇದನ್ನು ತೋರಿಸ್ಬೋದು. ಅದೇ ರೀತಿ ಟ್ಯಾಂಜೆಂಟ್ ಕ್ಯಾಲೋಮೀಟರ್ ಯಾವ ರೀತಿ ವರ್ಕ್ ಮಾಡ್ತಾರೆ ಅಂದರೆ ಸಿಂಪಲ್ ಆಗಿ 2 ಕಾಯಿಲ್ ಆಗಿ ಯೂಸ್ ಮಾಡ್ತಾರೆ ನೋಡಿ. ಇದು ಅದಂತ ನೆಕ್ಸ್ಟು ಮೈಕಲ್ ಫೆರಡೆ ವಿದ್ಯುತ್ ಪ್ರವಾಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡೆಕ್ಸ್ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ನೋಡಿ. ಇಲ್ಲಿ ಇದು ಒಂದು ಶಾಶ್ವತ ಅಯಸ್ಕಾಂತ. ಇಲ್ಲಿ ತಂತಿಯ ಸುರುಳಿ ಇದೆ. ತಂತಿಯ ಸುರುಳಿಯ ಈ ಶಾಶ್ವತ ಅಯಸ್ಕಾಂತ ಹಾಕಿದಾಗ ವಿದ್ಯುತ್ ಪ್ರವಾಹ ಇಂಡ್ಯೂಸ್ ಆಗ್ತವೆ. ಅದಕ್ಕೆ ಪ್ರೇರಿತ ವಿದ್ಯುತ್ ಪ್ರವಾಹ ಅಂತ ಹೇಳ್ತೇವೆ. ಸುಲಭವಾಗಿ ಇದನ್ನು ತೋರಿಸ್ಬೋದು. ಈ ರೀತಿ ಆದಾಗ ನೋಡಿ, ಅದು ಹೋದಾಗ ವಾಪಸ್ ಬರುವಾಗ ಅದರ ಡೈರೆಕ್ಷನ್ ಸಮೇತ ಚೇಂಜ್ ಆಗ್ತದೆ. ವಿದ್ಯುತ್ ಪ್ರವಾಹ ದಿಕ್ಕು ಸಹಿತ ಬದಲಾವಣೆ ಆಗ್ತವೆ. ಇನ್ನು ನೆಕ್ಸ್ಟು ನಾವು ಸಿಸ್ಟಮ್ಯಾಟಿಕ್ ಇರುವಂಥದ್ದು ಸಿಂಪಲ್ ರಿಯೋಸ್ಟಾಟ್ ಪ್ರಿನ್ಸಿಪಲ್ ಯಾವ ರೀತಿ ಅಂತ ಇದರಲ್ಲಿ ಸುಲಭವಾಗಿ ತೋರಿಸ್ಬೋದು. ಏನಿಲ್ಲ, ರೋಧವನ್ನು ವೇರಿ ಮಾಡುವಂಥ ಒಂದು ಸಾಧನ ಅದು. ಹಾಗಾಗಿ ಇದನ್ನು ನಾವು ಇಲ್ಲಿ ಏನು ಬಳಸಿದೆ ಅಂತ ಒಂದು ಸಾದಾ ತಂತಿಯನ್ನು ಬಳಸಿದ್ದೇನೆ, ವಿದ್ಯುತ್ ಬಲ್ಬು. ಆನಂತರ ಪೆನ್ಸಿಲ್ ಸೀಸದ ಕಡ್ಡಿಯನ್ನು ತೆಗೆದಾಗ ಈ ರೀತಿ ಬರ್ತದೆ, ಅದನ್ನು ಬಳಸಿದ್ದೇನೆ. ಆವಾಗ ನೋಡಿ, ರೋಧವನ್ನು ಸುಲಭವಾಗಿ ವೇರಿಯೇಷನ್ ಅದನ್ನು ತೋರಿಸ್ಬೋದು ನೋಡಿ. ಇದು ಮೊದಲೇ ಮಕ್ಕಳಿಗೆ ಗೊತ್ತಾದರೆ ಆನಂತರ ರಿಯೋಸ್ಟಾಟ್ನ ಕರೆಕ್ಟಾಗಿ ಆಪ್ರೇಟ್ ಮಾಡ್ತಾರೆ. ಹಾಗಾಗಿ ಬೇಸಿಕ್ ಪ್ರಿನ್ಸಿಪಲನ್ನು ರಿಯೋಸ್ಟಾಟ್ನ ಬೇಸಿಕ್ ಪ್ರಿನ್ಸಿಪಲ್ ತೋರಿಸೋದು ಇದೇ ರೀತಿ ವೇರಿಯೇಷನ್ ಆಗ್ತವೆ. ಇನ್ನು ನೆಕ್ಸ್ಟ್, ಇದು ಇಲ್ಲಿ ಬಳಸುವ ಬಲ್ಬ್ ನಾನು ಸಾದಾ ಬಲ್ಬ್ LED ಆದ್ದರಿಂದ ಅದು ಯೂನಿಡೈರೆಕ್ಷನ್ ಫಾರ್ವರ್ಡಲ್ಲಿ ಮಾತ್ರ ಬಯಾಸ್ ಆಗ್ತದೆ, ರಿವರ್ಸಲ್ಲಿ ಬಯಾಸ್ ಆಗೋದಿಲ್ಲ. ಹಾಗೆ 2 ದಿಕ್ಕಲ್ಲಿ ಒಂದೊಂದು ಬಲ್ಬ್ ಆಗ್ತದೆ. ಒಂದು ಕಡೆ ತಿಕ್ಕಿದಾಗ ಒಂದು ಕಡೆ ಲೈಟ್ ಆಗ್ತದೆ, ಒಂದು ಕಡೆ ಇದಾಗ್ತದೆ. ಈ ರೀತಿಯಾಗಿ ನಾವು ಸುಲಭವಾಗಿ ಇದನ್ನು ಪ್ರತಿಯೊಂದು ನೆಕ್ಸ್ಟು ತ್ರಿಜ್ಯಾಂತರ ಕಂಡ ಹೇಳ್ಬೋದು. ಆನಂತರ ಇದು ಕೇಂದ್ರ ಕೋನ ಮತ್ತು ಪರಿಧಿ ಕೋನ ಹೇಳ್ಬೋದು. ನೆಕ್ಸ್ಟು ನೋಡಿ, ನೋಡಿ ಈ ರೀತಿಯಾಗಿ ಹಾಕಿದಾಗ ಹೀಗೆ ಬೇರೆ ಬೇರೆ ಆಕೃತಿಯನ್ನು ತೋರಿಸ್ಬೋದು. ಅದಲ್ಲದೆ ವೃತ್ತಖಂಡ, ವೃತ್ತಖಂಡ ಎಲ್ಲ ತೋರಿಸ್ಬೋದು. ಇದಲ್ಲೇ ಅಂದರೆ ಹಾಫ್ 1/2 ಯಾಕೆ ಅಂತ ತೋರಿಸ್ಬೋದು. sin 30 ಬಿಟ್ಟಿದೆ. ಇದನ್ನು ಬಿಟ್ಬಿಟ್ರೆ ನೋಡಿ, 1 2 3 4 5 6 7 9 10 1 2 3 4 5 5/10ಗೂ ಹಾಫ್ ಬರ್ತದೆ. ಸೊ sin 30 ವ್ಯಾಲ್ಯೂ ಅದು ಬರ್ತದೆ. sin 45 ಇದ್ದಾಗ ಇದ್ರ ವ್ಯಾಲ್ಯೂ ಎರಡು ಸೇಮ್ ಇರ್ತವೆ. ಸೊ sin 45 tan 45 ಈಕ್ವಲ್ ಆಗುತ್ತೆ. ಅದೇ ರೀತಿ ಇದು cos 60 ಹಾಫ್ ಅಂತ ಸುಲಭವಾಗಿ ತೋರಿಸಿ. ಇದಲ್ಲದೆ ಮಾಡಿದರೆ ಒಂದು ವಾಟರ್ ಲೆವೆಲ್ ಇಂಡಿಕೇಶನ್ ಇನ್ ಸಿಂಟೆಕ್ಸ್, ಇನ್ನೊಂದು ಮಾನವ ವಿಶ್ಲೇಷಣೆ ವಾಟರ್ ಲೆವೆಲ್ ಇಂಡಿಕೇಟರ್ ಇನ್ ಸಿಂಟೆಕ್ಸ್. ಇದನ್ನು ನಾವು 3 ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ನಾವು ತೋರಿಸ್ಬೋದು. ಕಂಡಕ್ಷನ್ ಆಫ್ ವಾಟರ್, ಎಲೆಕ್ಟ್ರಿಸಿಟಿ ಇನ್ ವಾಟರ್, ಆಮೇಲೆ ಕಂಪ್ಲೀಟ್ ಆ್ಯಂಡ್ ಇನ್ಕಂಪ್ಲೀಟ್ ಸರ್ಕ್ಯೂಟ್ ತೋರಿಸ್ಬೋದು. ಮೊದಲನೇದು ಏನಪ್ಪ ಅಂದರೆ ವಾಟರ್ ಲೆವೆಲ್ ಇಂಡಿಕೇಟರ್ ಇನ್ ಸಿಂಟೆಕ್ಸ್. ನಾವು ಸಿಂಟೆಕ್ಸನ್ನು ತಿಳಿಸ್ತಾ ಇರ್ತೀವಿ. ಈಗ ನಾವು ಬಟನ್ ಆನ್ ಮಾಡಿ ಮೋಟ್ರ್ ನೀರು ಇರ್ತಾ ಇರ್ತದೆ, ಆ ಸಿಂಟೆಕ್ಸ್ ಅಂತ ಇರ್ತೀವಿ. ಆ ಸಿಂಟೆಕ್ಸ್ ಎಷ್ಟು ಲೆವೆಲಲ್ಲಿ ನೀರಿದೆ ಅಂತ ನಾವು ಇಲ್ಲೇ ನೋಡ್ಕೋಬೋದು. ಈಗ ಫಸ್ಟ್ ನಾವು ವಾಟರ್ ಲೆವೆಲ್ 35% ಈ ಬಟನ್ ಇದೆ, ಬಟನ್ ಹಾಕಿದಾಗ ಇಲ್ಲಿ 35% ಇದೆ ಅಂತ ಅರ್ಥ, ಹೌದಾ? ನೆಕ್ಸ್ಟ್ ನಾವು ನೀರು ಹಾಕ್ತಾ ಹೋದಾಗ 50% ಬಂದಾಗ ಈ ಲೈಟ್ ಹತ್ತಿದೆ. ಆಮೇಲೆ ನೆಕ್ಸ್ಟ್ 75% ಬಂದಾಗ ಈ ಇಂಡಿಕೇಟರ್ ತೋರಿಸ್ತೀವಿ. ಆಮೇಲೆ ಫುಲ್ಲು 100% ಆದಾಗ ಫುಲ್ ಸಿಂಟೆಕ್ಸ್ ಫುಲ್ ಆಗ್ತೈತಿ. ಅವಾಗ ಈ ಇಂಡಿಕೇಟರ್ ತೋರಿಸ್ತೀವಿ. ಜೊತೆಗೆ ನಮಗೆ ಅಲಾರಾಮ್ ಕೂಡ ಹೊಡಿತೈತಿ. ಅವಾಗ ನಾವು ಆಫ್ ಮಾಡ್ಬೋದು. ಇಲ್ಲ ಅಂತಂದರೆ ಕರೆಂಟ್ ಬಿಲ್ ವೇಸ್ಟ್ ಆಗ್ತದೆ, ಆಮೇಲೆ ನೀರು ವಾಟರ್ ಕೂಡ ವೇಸ್ಟ್ ಆಗ್ತದೆ. ಇಷ್ಟು ಕಾನ್ಸೆಪ್ಟು ಸಿಂಟೆಕ್ಸ್ ಮೇಲೆ. ನೆಕ್ಸ್ಟು ಕಂಡಕ್ಷನ್ ಆಫ್ ವಾಟರ್ ಎಲೆಕ್ಟ್ರಿಸಿಟಿ ಅಂತಂದರೆ ಇಲ್ಲಿ ನೀರಿನಲ್ಲಿ ವಿದ್ಯುತ್ ವಾಹಕತ್ವವನ್ನು ನಾವು ತೋರಿಸ್ಬೋದು. ನೀರಲ್ಲಿ ಯಾವ ವಿದ್ಯುತ್ ವಾಹಕತ್ವ ಆಗ್ತದೆ ನಾವು ತೋರಿಸ್ತಾ ಇದ್ದೀವಿ. ಇನ್ಕಂಪ್ಲೀಟ್ ಸರ್ಕ್ಯೂಟ್ ಅಂದರೆ ಸರ್ಕ್ಯೂಟ್ ಕಂಪ್ಲೀಟ್ ಆಗ್ತಾ ನೀರು ಲೈಟ್ ಆಗ್ತದೆ. ಇವಾಗ ನಾವು ಇನ್ಕಂಪ್ಲೀಟ್ ನಾವು ಏನಾದರೂ ಇಲ್ಲಿ ಬಟನ್ ಆಫ್ ಮಾಡಪ್ಪ ಅಂದರೆ ಇದು ಇನ್ಕಂಪ್ಲೀಟ್ ಆಗ್ತದೆ. ಈ ಥರ ಮಕ್ಕಳಿಗೆ ನಾವು ಈ ಒಂದು ಸಿಂಪಲ್ ಮಾಡಲನ್ನು ನಾವು ತೋರಿಸ್ಬೋದು. ಇದನ್ನು ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ನಾವು ಮಾಡ್ತೀವಿ. ಜೀವನದಲ್ಲಿ ಎಲ್ಲರೂ ಇರ್ತಕ್ಕಂಥ ಒಂದು ಜೈವಿಕ ಕ್ರಿಯೆ ಅಂತ ಹೇಳ್ಬೋದು. ಇಲ್ಲಿ ಮಾನವ ವಿಸರ್ಜನೆ ಅಂದರೆ 2 ಮೂತ್ರಪಿಂಡಗಳಿರ್ತವೆ, 2 ಮೂತ್ರನಾಳ, 1 ಮೂತ್ರಕೋಶ ಇರುತ್ತೆ. ಇಲ್ಲಿ ಮೂತ್ರಪಿಂಡದಲ್ಲಿ ಅಶುದ್ಧ ರಕ್ತ ಬಂದು ಇಲ್ಲೇಪ್ಪ ಅಂದರೆ ಸೋಸಲ್ಪಟ್ಟು ಯೂರಿಯಾವನ್ನು ಮೂತ್ರನಾಳ ಮೂಲಕ ಮೂತ್ರಕೋಶಕ್ಕೆ ಸೇಕರಣೆ ಆಗ್ತದೆ. ನಂತರ ಮೂತ್ರಕೋಶದ ಮೂತ್ರದ್ವಾರ ಮೂಲಕ ಹೊರಹಾಕ್ತಾರೆ. ಹೀಗೆ ಒಂದು ಮಾನವ ವಿಸರ್ಜನೆ ಸಿಂಪಲ್ ಒಂದು ರೀತಿಯೆಲ್ಲ ಮಾಡಿದೆ. ಧನ್ಯವಾದ. ಆಡಿಯನ್ಸ್ ಮತ್ತು ಅಭ್ಯರ್ಥಿಗಳು ಲೈವ್ ನೋಡ್ಬೋದು. ಅನಂತ್
ವಿದ್ಯಾಸಂಸ್ಥೆಗೆ ಯಾವ ಉತ್ತರ ಕನ್ನಡ 20 ಅಂಕಗಳು, ಗದಗ 10 ಅಂಕಗಳು, ಹಾಸನ ಯಾವುದೇ ಅಂಕಗಳನ್ನು ಹೊಂದಿಲ್ಲ, ಬಳ್ಳಾರಿ 10 ಅಂಕಗಳು. ದಯಮಾಡಿ ಮತ್ತೊಂದು ರಿಕ್ವೆಸ್ಟ್ ಮೇಲೆ ಮೂರು ಸುತ್ತುಗಳಿಗೆ ಒಮ್ಮೆ ಇಟ್ಟು ಲೈವ್ ಅಂಕ ಬರ್ತಾ ಇರುತ್ತೆ. ದಯಮಾಡಿ ನೋಡಿ. ಓಕೆ, ನೆಕ್ಸ್ಟ್. ಇದು ನಮ್ಮ ಕನ್ನಡ ಸಿರಿಗನ್ನಡ ಅವರಿಗೆ ನೇರವಾಗಿ 10 ಅಂಕಗಳು ಸಿಗುತ್ತೆ. ಆಪ್ಷನ್ 4. ಈ ಕೃತಿಗೆ ಸಂಪತ್ತು ಶಕ್ತಿ ಬಂದಿದೆ. ದೇವರು ತುಂಬ ಪ್ರಸಿದ್ಧವಾದ ಏನ್ ಮೂರ್ತಿರಾವ್ ಸರಿಯಾದ ಉತ್ತರ. ಯಾವ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಚಿದಂಬರ ರಹಸ್ಯ ಸರಿಯಾದ ಉತ್ತರ. ಉತ್ತರ ಕನ್ನಡದವರಿಗೆ 5 ಅಂಕ ಸಿಗುತ್ತೆ. ಮತ್ತೊಮ್ಮೆ ಪ್ರಶ್ನೆ. ಉತ್ತರ ಕನ್ನಡ ಈ ಒಂದು ಈ ರೀತಿ ಹೊರಗಿದ ಕುಮಾರವ್ಯಾಸ ಉತ್ತರ ಸರಿಯಾಗಿದೆ. ಮತ್ತು ಹುಲ್ಲಾರು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಇರೋದು. ಇದು ಯಾವ ಲೇಖಕರ ಸಾಹಿತ್ಯ ಕೃಷಿಯ ಪತ್ರಿಕಾ ಸಾಲುಗಳಾಗಿವೆ? ಸರಿಯಾಗಿದೆ. ಮತ್ತೊಮ್ಮೆ 10 ಅಂಕಗಳು ನೇರವಾಗಿ ಸಿಗುತ್ತೆ. ನಂತರದ ಪ್ರಶ್ನೆ 9 ಆಯ್ಕೆ ನಂಬರ್ ಮೈಸೂರು. ಮಕ್ಕಳು ಸ್ಕೂಲ್ ಮನೆಯಲ್ಲಿರುವೆ ನಾಳೆ ಈ ನಾಟಕ ಬರೆದವರು 12 ಬಳ್ಳಾರಿ ಅವರ ಆಯ್ಕೆ 12. ಸುಂದರ ನಾಡಿನ ಕಂದ. ಇದು ಯಾರ ಆತ್ಮ? ಬಸವರಾಜ್. ನಿಮ್ಮ ಉತ್ತರ ಸರಿಯಾಗಿದೆ ಸರ್. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಧ್ಯೇಯ ವಾಕ್ಯ ಏನಾಗಿತ್ತು? ಅಕ್ಕರೆಯ ನಾಡು ಸಕ್ಕರೆಯ ಭೂಮಿ. ನಿಮ್ಮ ಉತ್ತರ ಸರಿಯಾಗಿದೆ ಸರ್. ಮೂರನೇ ಸುತ್ತು ಇತಿಹಾಸ ಸುತ್ತು.
ಅತಿ ಹೆಚ್ಚು ಕೋಲಿಗಳು ಎಲ್ಲವ ಅಂದರೆ ಅದೇ ಅದು ಹೊಸ ಆಗ್ತದೆ. ಈಗ ಒಂದರಲ್ಲಿದೆ, ಮೂರಲ್ಲಿದೆ, ಅದರಲ್ಲಿ ಅತಿ ದೊಡ್ಡ ಸಂಖ್ಯೆ 3. ಸೊ 3, 6 ಹೊಸ 3 ಅಂತ ನಾವು ಈ ರೀತಿ ಒಂದು ಮಾಡೆಲ್ ಮೂಲಕ ನಾವು ತೋರಿಸ್ಬೋದು. ಇನ್ನೊಂದು ಇದು ಅದನ್ನು ನಾವು ಈ ರೀತಿ ಪಾರ್ಕ್ ಥರ ಮಾಡಿ ಮಾಡೆಲನ್ನು ಎಕ್ಸ್ಪ್ಲೇನ್ ಮಾಡಿದರೆ ಅವ್ರಿಗೆ ಭಾಳ ಈಸಿಯಾಗಿ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ. ಟ್ರಿಗ್ನೋಮೆಟ್ರಿ ಒಳಗೆ ನಾವು ಕೋನಗಳ ಬಗ್ಗೆ ಹೇಳುವಾಗ ಸೊ ಈ ಥರ ಮಾಡೆಲ್ ಮಾಡಿ ಕೋನಗಳ ಬಗ್ಗೆ ನಾವು ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಈ ಫಾರ್ ಎಕ್ಸಾಂಪಲ್ ನಾವು sin 0, cos 0 ಕೂಡ ನಾವು ಇದರಲ್ಲಿ ತೋರಿಸ್ಬೋದು. ಸೀರೋಗ್ ಸಮಾದ, tan 45 ಸಮಾದ, sin 90 ಸಮಾದ, cos 0, ಆಮೇಲೆ cot 45, cosec 90 ಇವೆಲ್ಲ ಒಂದು ಸಮ ಅಂತ ನಾವು ಇದ್ರ ಮೂಲಕ ಎಕ್ಸ್ಪ್ಲೇನ್ ಮಾಡ್ಬೋದು. ಮತ್ತು ಇವೆಲ್ಲ ನಾವು ರಿಲೇಷನ್ಸ್ ನಮ್ಗೆ sin square theta plus cos square theta = 1, ಮತ್ತು sin theta by cos theta ಅಂದರೆ tan theta, sin theta = 1 by cosec theta, cos theta = 1 by sec theta, tan theta = 1 by cot theta. ಸೊ ಈ ಎಲ್ಲ ಅನುಪಾತಗಳನ್ನು ನಾವು ಈ ಒಂದೇ ಮಾದರಿ ಒಳಗೆ ಎಲ್ಲರೂ ನಾವು ಮಕ್ಕಳಿಗೆ ತಿಳಿಸಿ ಹೇಳ್ಬೋದು. ಈ ಒಂದು ಮಾದರಿಯನ್ನು ಮೂಲಕ ಎತ್ತರಗಳನ್ನ ಕಂಡುಹಿಡಿಬೋದು. ಹೆಂಗಂತಂದ್ರೆ ಈ ಒಂದು ಕೋನ್ ಮ್ಯಾಪನ್ನು ಸೆಟ್ ಮಾಡಿ ನಾವು ಡಿಸ್ಟೆನ್ಸನ್ನು ಸೆಟ್ ಮಾಡಿಕೊಂಡು ಕೋನವನ್ನು ಸೆಟ್ ಮಾಡ್ಕೊಂಡ್ವಿ ಅಂದರೆ ಈ ಒಂದು ಕಟ್ಟಡದ ಎತ್ತರವನ್ನು ಇದ್ರ ಮೂಲಕ ಈ ರೀತಿ ಕೋನಗಳನ್ನು ಸೆಟ್ ಮಾಡ್ಕೊಂಡು ಇದ್ರ ಮೂಲಕ ನಾವು ಕಟ್ಟಡಗಳ ಎತ್ತರಗಳನ್ನ ನಮಸ್ಕಾರ ಸರ್, ನನ್ನ ಹೆಸರು ಪ್ರವೀಣ್ ಸಾಮಕ್ ಅಂತ. ನಾನು ಸರ್ಕಾರಿ ಪ್ರೌಢಶಾಲೆ ಎಲೆಮುಲಹಳ್ಳಿ ತಾಲೂಕು ಹುಕ್ಕೇರಿಯಿಂದ ಬಂದಿದ್ದೀನಿ. ಇಲ್ಲಿ ಈ ಒಂದು ಫಸ್ಟ್ ಮಾಡಲ್ನಲ್ಲಿ ನಾವು ನೋಡಿದಾಗ ಕೋನಗಳ ಪ್ರಕಾರಗಳು, ಭುಜಗಳ ಪ್ರಕಾರಗಳು, ಚತುರ್ಭುಜದ ಪ್ರಕಾರಗಳು, ಪಂಚಭುಜಾಕೃತಿಯ ಪ್ರಕಾರಗಳು, ಬಿಂದು, ಸರಳ ರೇಖೆ, ವಕ್ರ ರೇಖೆ ಅಂತ ಪರಿಣಾಮವಾಗಿ ಕಲ್ತ್ಬೋದು. ಅದರ ಜೊತೆಗೆ ನೋಡಿ ಎರಡನೇದಾಗಿ ತ್ರಿಜ್ಯ, ತ್ರಿಜ್ಯಾಂತರ ಖಂಡ ಅಂತಕ್ಕಂಥ ಪರಿಕಲ್ಪನೆಗಳನ್ನು ಮಕ್ಕಳಿಗೆ ಕಲಿಸ್ಬೋದು. ಅದರ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಕಂಸ, ಅಧಿಕ ಕಂಸ, ಲಘು ಕಂಸ, ಇದು ಲಘು ವೃತ್ತಖಂಡ, ಅಧಿಕ ವೃತ್ತಖಂಡ. ಇದು ಅಧಿಕ ವೃತ್ತಖಂಡದಲ್ಲಿನ ಕೋನವು ಲಘು ಕೋನವಾಗಿರುತ್ತದೆ. ಹಾಗೆಯೇ ಲಘು ವೃತ್ತಖಂಡದ ಕೋನವು ವಿಶಾಲ ಕೋನವಾಗಿರುತ್ತದೆ. ಹಾಗೆಯೇ ಕೇಂದ್ರ ಕೋನವು ಪರಿಧಿ ಕೋನದ ಡಬಲ್ ಆಗಿರುತ್ತದೆ. ಹಾಗೆ ಅಕ್ಷಗಳು, ಮೂಲಬಿಂದು, ಹಾಗೆಯೇ ಲೀನಿಯರ್ ಈಕ್ವೇಷನ್ ಸಾಲ್ವ್ ಮಾಡಬಹುದು. ಸರ್ವಸಮ ಬಾಕೋ ಲಂಬಿವ ಸಿದ್ಧಾಂತಗಳನ್ನು ಸಾಧನೆ ಮಾಡ್ಬೋದು. ಆಮೇಲೆ ಅದೇ ರೀತಿ ಸಮರೂಪ ತ್ರಿಭುಜಗಳನ್ನು ಸಾಧನೆ ಮಾಡ್ಬೋದು. ತೇಲ್ದರ ಪ್ರಮೇಯವನ್ನು ಸಾಧನೆ ಮಾಡ್ಬೋದು. ಪೈಥಾಗರಸ್ ಪ್ರಮೇಯವನ್ನು ಸಾಧನೆ ಮಾಡ್ಬೋದು. ಹಾಗೆಯೇ ಇಲ್ಲಿ ನಾವು 8 ಮ್ಯಾಗ್ನೆಟ್ಸ್ಗಳನ್ನು ಬಳಕೆ ಮಾಡಿದ್ದೀವಿ. ಈಸ್ ಆರ್ ರಿಪಲ್ಸಿವ್ ಮ್ಯಾಗ್ನೆಟ್ಸ್. ಅವೇನು ಮಾಡ್ತಾವೆ ಅಂತಂದರೆ ಒಂದಕ್ಕೊಂದು ರಿಪಲ್ಸ್ ಮಾಡೋದ್ರಿಂದ ಭೂಕಂಪ ಆದಾಗ ಇದು ಯಾವ ಬಿಲ್ಡಿಂಗ್ ಯಾವುದೇ ಒಂದು ರೋಗ ಆಗ್ಬೋದು. ಕತ್ತರಿಸಿದಾಗ ಉಂಟಾಗ್ತಕ್ಕಂಥ ಕೋನಗಳ ವಿಧಗಳು, ಒಳ ಕೋನಗಳು, ಹೊರ ಕೋನಗಳು, ಶೃಂಗಾತ್ಮಕ ಕೋನಗಳು, ಒಳ ಕೋನಗಳು ಮೊತ್ತ ಅಂತಕ್ಕಂಥ ಪರಿಕಲ್ಪನೆ ಮಕ್ಕಳಿಗೆ ಹೇಳ್ಬೋದು. ಹಾಗೆಯೇ ಇಲ್ಲಿ ನಾವು ನೋಡಿದಾಗ x + a × x + b = x² + x + b + ab ಪರಿಕಲ್ಪನೆ ಮಕ್ಕಳಿಗೆ ಹೇಳ್ಬೋದು. ಹಾಗೆಯೇ ಅಲ್ಜಿಬ್ರಾ ಐಡೆಂಟಿಟೀಸ್ ಎಲ್ಲ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಇದೆ. ಹಾಗೆ ನೋಡಿ, ಇಲ್ಲಿ ಈ ಮನೆ ಬರೆದುಕೊಂಡು AQ ಎಲ್ಲಿ ನೋಡಿದಲ್ಲಿ ನಿಮಗೆ ಗಣಿತ ಕಾಣಿಸ್ತದೆ. ಇಲ್ಲಿ ಏನೋ ಡಿಫ್ರೆಂಟ್ ಕಾಣಿಲ್ಲ. ಇದು ಸಿಲಿಂಡರ್ ಇದೆ, ಇದು ಬಾವಿ ಇದೆ, ಬಾವಿನ ಮುಚ್ಚಲಾಗಿದೆ. ಸೊ LSI is 2πRh, TSI is 2πr × h is equal to πr²h. ಇದು ಗೋಳ ಇದೆ. ಗೋಳದ ಒಂದು ಮೆನುವಿಸಿನ 4πr², v is equal to 4π3πr² ಇದೆ. ಹಾಗೆಯೇ ಇಲ್ಲಿ ನಾವು ಇದು ನೋಡಿ ಆಯತಘನ ಇದೆ. ಇಲ್ಲಿ v is equal to LBH, TSI is equal to 2 × NP + BH + HL, ಹಾಗೂ ಪಾಸ್ಟಲ್ is equal to 2H × NP + B. ಹೀಗೆ ನಾವು ಸುಮಾರು ಇದೆಲ್ಲ ನೀವು ಫೋಟೋ ಹೊಡೆದ ನಿಮ್ಮ ಒಪಿನಿಯನ್ ಇದೆ. ಸೊ ಈ ಒಂದು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮಾದರಿ ಇದು ಚಕ್ರೀಯ ಚತುರ್ಭುಜ ಅಂತ ಕರಿತೀವಿ. ಅಂದರೆ ಚಕ್ರೀಯ ಚತುರ್ಭುಜ ಅಂದರೆ 4 ಶೃಂಗಗಳು ವೃತ್ತದ ಪರಿಧಿ ಮೇಲೆ ಇರ್ತಾವೆ. ಈ ಪ್ರತಿಯೊಂದು ಕೋನಗಳನ್ನು ನಾವು ಹೊಡೆದಂದ್ರೆ ಇದು 90 ಇರುತ್ತೆ, ಇದು 90. ಪರಿಧಿ ಕೋನದ 2ರಷ್ಟು ಇರ್ತೈತಿ ಅಂತ ಹೇಳ್ಬೋದು. ಈ ಕೋನ ನಾವು 50 ಡಿಗ್ರಿ ಇತ್ತಂದರೆ ಇದು 25 ಡಿಗ್ರಿ ಇರ್ತೈತಿ. ಒಂದು ಅದೇ ರೀತಿಯಾಗಿ ಲಘು ವೃತ್ತಖಂಡ ಮತ್ತು ಅಧಿಕ ವೃತ್ತಖಂಡದಾಗಿನ ಕೋನಗಳನ್ನು ಅಳಿಬೋದು. ಲಘು ವೃತ್ತಖಂಡದಾಗಿನ ಕೋನಗಳು ಈಗ ನಾವು ಯಾವುದರ ಒಂದು ಕೋನವನ್ನು ತೊಗೊಂಡಿವಿ ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಹಿಡ್ಕೊಂಡು ಇದು ಲಘು ವೃತ್ತಖಂಡ ಇದೆ. ಈ ಕೋನವನ್ನು ನಾವು ಅಳೆದಿವಂದರೆ ಇದು ಏನಿರ್ತದೆ ಅಂದರೆ ವಿಶಾಲ ಕೋನ ಆಗಿರ್ತೈತಿ, 110 ಡಿಗ್ರಿ ಅದೇ. ಅದೇ ನಿಂತು ಅಧಿಕ ವೃತ್ತಖಂಡದಲ್ಲಿನ ಕೋನಗಳನ್ನ ನಾವು ತೊಗೊಂಡಿವಂದರೆ ಅದೇನಾಗಿರುತ್ತೆ ಅಂದರೆ ಈ ಕೋನವನ್ನು ನಾವು ಅಳೆದಿವಂದರೆ ಇದೇನಾಗಿರುತ್ತೆ ಲಘು ಕೋನ ಆಗಿರ್ತೈತಿ. ಇದು ಎಷ್ಟಿದೆ 80 ಡಿಗ್ರಿ ಇದೆ. ಅಂದರೆ ಅಧಿಕ ವೃತ್ತಖಂಡದಲ್ಲಿನ ಕೋನಗಳು ಲಘು ಕೋನಗಳಾಗಿರ್ತಾವೆ. ಮುಂದೆ ಲಘು ವೃತ್ತಖಂಡದ ಕೋನಗಳು ವಿಶಾಲ ಕೋನಗಳಾಗಿರ್ತೈತಿ. ಇಲ್ಲಿ ಪ್ರತಿಯೊಂದು ಏನಾಗುತ್ತೆ ಅಂದರೆ ಇಲ್ಲಿ
ಇಲ್ಲಿ ಸೀದ ಮ್ಯಾಗ ನಾವು ಮೂಡ್ತೈತಿ ಇಲ್ಲಿ ಮೂಡೋದನ್ನು ನಾವು ಕಾಣ್ಬೋದು. ವಸ್ತುವನ್ನು ನಾವು ಏನು ಮಾಡ್ತೀವಿ ಈಗ ಇಲ್ಲಿ ಸೀದ ಮ್ಯಾಗ ಇಡೋಣ. ಸೀದ ಮ್ಯಾಗ ಇಟ್ಟಾಗ ನಾವು ಏನಾಗೈತಿ ಇಲ್ಲಿ ಪ್ರತಿಬಿಂಬ ಇಲ್ಲಿ ಸೀದ ಮ್ಯಾಗ ಮೂಡೋದನ್ನು ನಾವು ಕಾಣ್ತೀವಿ. ಇಲ್ಲಿ ಕಾಣುತ್ತೆ ನಾವು ಯಾಕಂದರೆ ಇಲ್ಲಿ ಸಿ ಮತ್ತು ಎಫ್ ನಡಬರಕ್ಕೆ ಏನಾಗೈತಿ ಇಲ್ಲಿ ಕಾಣಿಸುತ್ತೆ. ವಸ್ತುವನ್ನು ಇಲ್ಲಿ ಕಾಣುತ್ತೆ ನೋಡಿ. ಅಗದಿ ಚಿಕ್ಕದಾಗಿರ್ತಕ್ಕಂಥ ಒಂದು ಪ್ರತಿಬಿಂಬ ನಾವು ಕಾಣಿಸುತ್ತೆ. ವಸ್ತುವನ್ನು ಅನಂತ ದೂರದ ಮ್ಯಾಗ ಇಟ್ಟಾಗ ಇಲ್ಲಿ ಎಫ್ ಮ್ಯಾಗ ಮೂಡ್ತೈತಿ, ಒಂದು ಚುಕ್ಕಿ ಗತೆ ಕಾಣಿಸುತ್ತೆ ನಮಗೆ. ಇಲ್ಲಿ ಇಟ್ಟಾಗ ವಸ್ತು ಇಲ್ಲೇ ಏನಾಗೈತಿ ಅಷ್ಟೇ ಮೂಡ್ತೈತಿ. ವಸ್ತು ಎಷ್ಟು ಇರ್ತಲ್ಲ ಅಷ್ಟೇ ಗಾತ್ರ ಇರ್ತದೆ. ಪ್ರಮೇಯ ಥೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆ ಪ್ರಮೇಯ ಅಂತ ಹೇಳ್ತೀವಿ. ಇದು 10th ಸಿಲೆಬಸ್ ಇರೋದು, ತುಂಬ ಇಂಪಾರ್ಟೆಂಟ್. ಅದು ಡಿಫಿಕಲ್ಟ್ ಇರುವಂಥದ್ದೇರ ಈ ರೀತಿ ಸಿಂಪಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡೋದ್ರಿಂದ ಹುಡುಗರಿಗೆ ಅದು ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ನೋಡಿ, ಈ ದೊಡ್ಡ ತ್ರಿಭುಜದಲ್ಲಿ ನಾವು ಎಷ್ಟು ತ್ರಿಭುಜಗಳನ್ನು ಮಾಡಿದ್ದೀವಿ? ಈ ಎಲ್ಲ ತ್ರಿಭುಜಗಳು ಏನಾಗಿದ್ದಾವೆ ಅಂದರೆ ಸರ್ವಸಮ ತ್ರಿಭುಜಗಳು. ಪ್ರತಿಯೊಂದು ಸರ್ವಸಮ ತ್ರಿಭುಜಗಳು ಕೂಡ ಸಮೃದ್ಧಿಯೊಂದಿಗೆ ಇದೆ. ವಿಭಿನ್ನ ಬಿಂದುಗಳನ್ನು ಮೂರನೇ ಬಾವಿಗೆ ಸಮಾಂತರವಾಗಿ ಎಳೆದ್ರೆ ಅದು ಏನಾಗುತ್ತೆ, ಉಳಿದೆರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅನ್ನೋಕ್ಕೆ ನಾವು ಈ ದೊಡ್ಡ ತ್ರಿಭುಜ ತೊಗೊಂಡು ಇದರ ಬಾವುಗಳನ್ನು ಹೇಳ್ತೀವಿ. 1 2 3 ಡಿವೈಡೆಡ್ ಬೈ 1 2 3 4 ಡಿವೈಡ್ ಮಾಡಿದರೆ ಇದು ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. 1 2 3 ಡಿವೈಡೆಡ್ ಬೈ 4. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕಿಳಿದ ಎರಡು ಸ್ಪರ್ಶಕಗಳು ಸಮನಾಗಿರುತ್ತೆ ಅನ್ನಲಿಕ್ಕೆ ನಾವಿದು ಒಂದು ಬಾಹ್ಯ ಬಿಂದು. ಇಲ್ಲಿಂದ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಲ್ಲಿಂದಾದ್ರೂ ನಾವು ಎಳಿಬೋದು. ಬಾಹ್ಯ ಬಿಂದು ಇಲ್ಲೇ ಇರ್ಬೋದು, ಎರಡು ಸಮನಾಗಿ ಇರ್ತವೆ. ಸೊ ನಾವು ಬಿಂದುವನ್ನು ಚೇಂಜ್ ಮಾಡಿಕೊಂಡು ಎಲ್ಲಿಂದಾದ್ರೂ ಎಳಿಬೋದು. ಸೊ ಈಗಲೂ ಕೂಡ ವೃತ್ತಗಳು ಸಮನಾಗಿರ್ತವೆ. ಆಮೇಲೆ ಇದನ್ನು ಫಿಕ್ಸ್ ಆಗಿಟ್ಟಿದ್ದೀವಿ ಅಂತಂದರೆ ಇಲ್ಲಿ ಉಂಟಾಗುವಂಥ ಕೋನಗಳ ಮೊತ್ತ 180 ಡಿಗ್ರಿ ಸಮ. ನಾವು ತ್ರಿಜ್ಯ ಮತ್ತು ಸ್ಪರ್ಶಗಳ ನಡುವಿನ ಕೋನ 90 ಡಿಗ್ರಿ ಅಂತ ಹೇಳಿಕ್ಕೆ. ಸೊ ಇವೆರಡೂ ಸೇರಿಸಿದ್ರೆ 180 ಆಗುತ್ತೆ. ಅದೇ ರೀತಿ ನೀರನ್ನು ಸೇರಿಸಿದರೆ 180 ಡಿಗ್ರಿ ಕೋನಗಳಂತ ಕರಿತೀವಿ. ಅದೇ ರೀತಿ ಇದು ವೃತ್ತಗಳಲ್ಲಿ ಒಂದು ತ್ರಿಜ್ಯವು ಅತಿ ಕನಿಷ್ಠ ದೂರವನ್ನು ಹೊಂದಿರುತ್ತದೆ ಅನ್ನೋದು ಒಂದು ಪ್ರಮೇಯ. ಸೊ ಅದು ಇಲ್ಲಿ ಸಮೀಪ ಇದೆ. ಇದು ಯಾವುದನ್ನು ಕಂಪೇರ್ ಮಾಡಿದರೂ ಕೂಡ ಇದು ಕನಿಷ್ಠ ದೂರವನ್ನು ಹೊಂದಿರುತ್ತೆ. ಹಾಗಾಗಿ ಸ್ಪರ್ಶಕ ಮತ್ತು ತ್ರಿಜ್ಯಗಳ ನಡುವಿನ ಕೋನ 90 ಡಿಗ್ರಿಗೆ ಸಮನಾಗಿರುತ್ತೆ. ಕೋನ ಅಂದರೆ ಇದು ಪರಿಧಿ ಕೋನ ಅಂದರೆ ಇದು. ಕೇಂದ್ರ ಕೋನವು ಪರಿಧಿ ಕೋನದ 2ರಷ್ಟು ಇರುತ್ತದೆ. ಇದನ್ನು ಎರಡು ಸಾರಿ ಪ್ರಾಪ್ತ. ಸೊ ಇಲ್ಲಿ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ ತೋರಿಸ್ಬೋದು. ಸೊ ಈ ಥರ ನಾವು ಅಡ್ಜಸ್ಟ್ ಮಾಡಿದ್ವಿ ಅಂದರೆ ಅದು 180 ಡಿಗ್ರಿಗೆ ಸಡರಿಕೆಗಳನ್ನು ಛೇದಕರೇಖೆ ಕತ್ತರಿಸಿದಾಗ ಉಂಟಾಗುವಂಥ 8 ಜೊತೆ ಕೋನಗಳು ಸಮನಾಗಿರುತ್ತೆ. ಯಾವ್ಯಾವು ಅನುರೂಪ ಕೋನಗಳು ಅಂದರೆ ಇವೆರಡು ಅನುರೂಪ ಕೋನಗಳು. ಈ ಥರ ಇವೆಲ್ಲ ಅನುರೂಪ ಕೋನಗಳು. ಆಮೇಲೆ ಪರ್ಯಾಯ ಕೋನಗಳು ಅಂತಂದರೆ ಈ ಥರ ಇವೆರಡು ಕೋನಗಳು ಸಮ. ಇವೆರಡೂ ಒಂದು ಮೇಲೆ ಒಂದಿಟ್ಟಾಗ ಓವರ್ಲ್ಯಾಪ್ ಆಗುತ್ತೆ. ಸೊ ಈ ರೀತಿ ಶೃಂಗಾಂಕ ಕೋನಗಳು ಅಂತಂದರೆ ಇವೆರಡು ಶೃಂಗಾಂಕ. ಸೊ ಇದು ಉಂಟಾಗುವಂಥ ಶೃಂಗಾಂಕ ಕೋನಗಳು ಈ ರೀತಿ ಕಾನ್ಸೆಪ್ಟ್. ಸ್ಟಡಿಯ ಸೂತ್ರಗಳ ಪ್ರಾಯೋಗಿಕ ಸಾಧನೆ ಯಾವ ರೀತಿ ಮಾಡೋದು ಅಂತ ತುಂಬ ಲೋ ಕಾಸ್ಟ್ ಮೆಟೀರಿಯಲನ್ನು ಬಳಸ್ಕೊಂಡು ನಾನೀಗ ಮಾಡ್ತಾ ಇದ್ದೀನಿ. ಈಗ ಸಮಾಂತರ ಶ್ರೇಣಿಯ ಮೊದಲ ಏನು ಸ್ವಾಭಾವಿಕ ಸಂಖ್ಯೆಗಳು ಮೊತ್ತ ಇದು ಗೊತ್ತಾಗಬೇಕು ಅಂತಂದರೆ ವಿದ್ಯಾರ್ಥಿಗಳಿಗೆ ಆಯತ ಮತ್ತು ವರ್ಗದ ವಿಸ್ತೀರ್ಣವನ್ನು ಕಂಡುಹಿಡಿಯುವ 5 ಸ್ವಾಭಾವಿಕ ಸಂಖ್ಯೆಗಳನ್ನು ನಾನೀಗ ತೆಗೆದುಕೊಂಡಿದ್ದೀನಿ. ಅವನ ಆಯತಾಕಾರದಲ್ಲಿ ಜೋಡಿಸಿದಾಗ ಈ ರೀತಿ ಬರುತ್ತೆ. ಈಗ 5 ಸಾಲುಗಳು ಇರೋದ್ರಿಂದ n=5 ಅಂತ ತೆಗೆದುಕೊಳ್ಳೋಣ. ಇಲ್ಲೂ ಕೂಡ n=5 ಅಂತಿದೆ. ಈ ಆಯತವಾಗಿ ಪರಿವರ್ತನೆ ಆದಾಗ ಅದು n+1/2 ಅಂತ ಆಗುತ್ತೆ. ಅಂದರೆ 5 + 1/2 ಅಂದರೆ 3 ಆಗುತ್ತೆ. 3 ಅಡ್ಡ ಸಾಲುಗಳಿದೆ. ಈಗ ಆಯತದ ವಿಸ್ತೀರ್ಣ ಮತ್ತು ಉದ್ದ ಇಂಟು ಆಗಲ್ಲ n×n+1/2 ಅಂತ ಮಾಡಿದರೆ ಸಮಾಂತರ ಶ್ರೇಣಿಯ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ Sn=n+1/2 ಅಂತ ಬರುತ್ತೆ. ಇದೇ ರೀತಿ ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಬೆಸ ಸಂಖ್ಯೆಗಳು ಅಂದ ತಕ್ಷಣ 1, 3, 5, 7 ಇತ್ಯಾದಿ. ಇವುಗಳನ್ನು ಮತ್ತೆ ಜೋಡಿಸಿದರೆ ಒಂದು ಆಯತಾಕಾರವಾಗಿ ಪರಿವರ್ತನೆ ಆಗುತ್ತೆ. ಚೌಕವಾಗಿ ಪರಿವರ್ತನೆ ಆಗುತ್ತೆ. ಚೌಕದ ವಿಸ್ತೀರ್ಣ n×n² ಅಂತ ಬರುತ್ತೆ. ಅಂದರೆ ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n² ಹೇಗೆ ಬರುತ್ತೆ ಅನ್ನೋದನ್ನು ಪ್ರಾಯೋಗಿಕವಾಗಿ ಮಾಡಬಹುದು. ಇದೇ ರೀತಿ ಮೊದಲ n ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಅದೇ ರೀತಿ ಎ ಮತ್ತು ಮೊದಲನೇ ಪದ ಎ ಕಡೆಯ ಪದ ಎಲ್ ಕೊಟ್ಟಾಗ ಮೊತ್ತ ಕಂಡುಹಿಡಿಯುವಂಥ ಸೂತ್ರ. ಮೊದಲನೇ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಕೊಟ್ಟಾಗ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ವಿದ್ಯಾರ್ಥಿಗಳಿಂದಲೇ ಪ್ರಾಯೋಗಿಕವಾಗಿ ಪೈಥಾಗರಸ್ ಪ್ರಮೇಯ ಅಂದ ತಕ್ಷಣ ಇನ್ನೇ ರೈಟ್ ಟ್ರಯಾಂಗಲ್ ಸ್ಕ್ವೇರ್ ಆಫ್ ದ ಹೈಪಾಟೆನ್ಯೂಸ್ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಅದರ್ 2 ಸೈಡ್ಸ್ ಅಂತ ಹೇಳ್ತೀವಿ. ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಪೈಥಾಗರಸ್ ಪ್ರಮೇಯ ಏನಿದೆ ಅದನ್ನು ಚೌಕದ ಮೇಲೆ ಮಾತ್ರ ಎಕ್ಸ್ಪ್ಲೇನ್ ಮಾಡುವುದಕ್ಕೆ ಇದೊಂದು ಚಿಕ್ಕ ಮಾಡೆಲ್ ಇದು. ನೋಡಿ, ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ಅರ್ಧ ವೃತ್ತದ ವಿಸ್ತೀರ್ಣವು ಉಳಿದೆರಡು ಬಾಹುಗಳ ಮೇಲಿನ ಅರ್ಧ ವೃತ್ತದ ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ. ಅದೇ ರೀತಿ ಲಂಬಕೋನ ತ್ರಿಭುಜದಲ್ಲಿ ದೊಡ್ಡ ಬಾಹುವಿನ ಮೇಲಿನ ಸಮಬಾಹು ತ್ರಿಭುಜದ ವಿಸ್ತೀರ್ಣವು ಉಳಿದೆರಡು ಬಾಹುಗಳ ಮೇಲಿನ ವಿಸ್ತೀರ್ಣಕ್ಕೆ ಸಮನಾಗಿ ಇರುತ್ತೆ. ಅದೇ ರೀತಿ ಚೌಕ, ಪಂಚಭುಜ, ಷಡ್ಭುಜ ಇದೇ ಥರ ಎಷ್ಟು ದೂರ ಬೇಕಾದ್ರೂ ಮುಂದುವರಿಸ್ಕೊಂಡು ಹೋಗ್ಬೋದು. ಇದರ ಮುಂದುವರಿದ ಭಾಗ ತ್ರಿಕೋನಮಿತಿಯ ಅನ್ವಯಗಳು. ಎತ್ತರ ಮತ್ತು ದೂರವನ್ನು
ಆಫ್ ಆ್ಯಂಗಲ್ ಇದೆ. ಇಲ್ಲಿ ರೊಟೇಟ್ ಮಾಡ್ತಾ ಹೋಗುತ್ತೆ ಮಗು. ರೊಟೇಟ್ ಮಾಡ್ತಾ ಹೋದಂಗೆ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದೇ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಅಷ್ಟೇ. ಈಗ ಇಲ್ಲಿ ನೋಡಿ, ಅಕ್ಯೂಟ್ ಆ್ಯಂಗಲ್ ಅಂದರೆ ಏನು, ಲೆಸ್ ದ್ಯಾನ್ 90 ಡಿಗ್ರಿ ಇರಬೇಕು. ಅಂದರೆ 0 ಇಂದ ಹಿಡಿದು 90 ಡಿಗ್ರಿವರೆಗೂ ಸಹ ಅದನ್ನು ಅವನೇನು ಹೇಳ್ತಾನೆ, ಅಕ್ಯೂಟ್ ಆ್ಯಂಗಲ್ ಅಂತ ಹೇಳ್ತಾನೆ. ಆದರೆ 90 ಡಿಗ್ರಿ ಇದ್ದರೆ ಏನಾಗುತ್ತದು, ಅದು ನೆಕ್ಸ್ಟ್ ಟೈಪ್ ಇದೆ. ನೆಕ್ಸ್ಟ್ ಟೈಪಲ್ಲಿ ಹೋದಾಗ ರೈಟ್ ಆ್ಯಂಗಲ್ ಅಂತ ಹೇಳ್ತಾನೆ. ಹಾಗೆ ಇದನ್ನು ರೊಟೇಟ್ ಮಾಡಿ ಎಷ್ಟು ಡಿಗ್ರಿ ಇದ್ದರೆ ಯಾವ್ಯಾವ ಟೈಪ್ ಆಫ್ ಆ್ಯಂಗಲ್ಸ್ ಅಂತ ಹೇಳ್ತಾನೆ ಅಂತ ಮಗು ಕಲ್ತ್ಕೋಬೋದು ಸರ್. ಇದು ಬಂದ್ಬಿಟ್ಟು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಆ್ಯಂಡ್ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಆ್ಯಂಗಲ್ಸ್ನ ಕೂಡಿದ್ರೆ 90 ಡಿಗ್ರಿ ಬರಬೇಕು. ಸಪ್ಲಿಮೆಂಟ್ರಿ ಅಂದರೆ ಸಮ್ ಆಫ್ 2 ಆ್ಯಂಗಲ್ಸ್ 180 ಡಿಗ್ರಿ. ಇದು ಬಂದ್ಬಿಟ್ಟು ಈ ಥರ ಇದನ್ನು ರೊಟೇಟ್ ಮಾಡಿ ಈ ಥರ ಇದನ್ನು ಸಹ ರೊಟೇಟ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಇದು ಕಾಂಪ್ಲಿಮೆಂಟ್ರಿ ಅಂದರೆ 30 ಡಿಗ್ರಿ ಇದೆ, ಈ ಕಡೆ ಎಷ್ಟಿದೆ 60 ಡಿಗ್ರಿ. 60 ಡಿಗ್ರಿಗೆ 30 ಡಿಗ್ರಿ ಕಾಂಪ್ಲಿಮೆಂಟ್ರಿ. ಅದೇ ಥರ ಇದೂ ಸಹ ಸಪ್ಲಿಮೆಂಟ್ರಿ ಆ್ಯಂಗಲ್ನು ಸಹ ಅದೇ ಥರ ಹೇಳ್ಬೋದು ಸರ್. ಅದೇ ಥರ ಈ ಕಡೆ ಬಂದರೆ ಇಲ್ಲಿ ಟ್ರಾನ್ಸ್ವರ್ಸಲ್ ಆ್ಯಂಗಲ್ಸಿಂದ ಇದು ಟ್ರಾನ್ಸ್ವರ್ಸಲ್ ಆ್ಯಂಗಲ್ಸು, ಇಲ್ಲಿ ಪ್ಯಾರಲಲ್ ಲೈನ್ಸು, ಇಂಟರ್ಸೆಕ್ಟಿಂಗ್ ಲೈನ್ಸು, ಇದನ್ನ ಟ್ರಾನ್ಸ್ವರ್ಸಲ್ ಆ್ಯಂಗಲ್ ಲೈನ್ ಅಂತ ಕರೀತಾರೆ. ಈಗ ಅಲ್ಲಿ ಆ್ಯಂಗಲ್ಸ್ ಏನು ಥರ ಫಾರ್ಮ್ ಆಗುತ್ತೆ ಅದನ್ನು ಐಡೆಂಟಿಫೈ ಮಾಡೋದು ಹೆಂಗೆ ಅಂತ ಮಗು ಅದನ್ನು ಈಸಿಯಾಗಿ ಈ ಥರ ನನ್ನ ಬೇರೆ ಬೇರೆ ಶೀಟ್ಗಳಿದೆ ಇದನ್ನು ಅವ್ರು ಇನ್ಸರ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ಒಂದು ತೋರಿಸ್ತೀನಿ. ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ಹಾಗಾದರೆ ಇದರಲ್ಲಿ ಯಾವುದೋ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅಂದರೆ ಇದನ್ನು ಇನ್ಸರ್ಟ್ ಮಾಡ್ತಾನೆ. ಸೇಮ್ ಕಲರ್ ಇರೋದು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಂತ ಐಡೆಂಟಿಫೈ ಮಾಡ್ತಾನೆ. ಇದೇ ಥರ ಕರೆಸ್ಪಾಂಡಿಂಗ್ ಆ್ಯಂಗಲ್, ಇಂಟೀರಿಯರ್ ಆ್ಯಂಗಲ್, ಎಕ್ಸ್ಟೀರಿಯರ್ ಆ್ಯಂಗಲ್, ಆಲ್ಟರ್ನೇಟ್ ಆ್ಯಂಗಲ್ ಎಲ್ಲನೂ ಸಹ ಇನ್ಸರ್ಟ್ ಮಾಡಿ ಕಲ್ತ್ಕೊಳ್ತೀನಿ. ಅದೇ ಥರ ನಾವು 10th ಸ್ಟ್ಯಾಂಡರ್ಡ್ ಬಂದರೆ ಅಲ್ಲಿ ಆ್ಯಂಗಲ್ ಆಫ್ ಎಲಿವೇಷನ್ ಆ್ಯಂಡ್ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಬರುತ್ತೆ ಆಯಿತಾ. ಇಲ್ಲಿ ಒಂದು ಐ ಲೆವೆಲಿಂದ ಅವನು ಒಂದು ಅಪ್ವರ್ಡ್ ಡೈರೆಕ್ಷನಲ್ಲಿ ನೋಡಿದಾಗ ಅವೆರಡು ನಡುವೆ ಆ್ಯಂಗಲ್ ಬರುತ್ತಲ್ಲ ಅದನ್ನು ಆ್ಯಂಗಲ್ ಆಫ್ ಎಲಿವೇಷನ್ ಅಂತ ಕರೀತಾರೆ. ಅದೇ ಥರ ಮೇಲಿಂದ ಒಬ್ಬ ಕೆಳಗಡೆ ನೋಡ್ತಾ ಇದ್ದಾನೆ ಅಂತಂದರೆ ಅವನ ಐ ರೈಯಿಂದ ಇಲ್ಲಿ ಈ ಸೈಟಿಂದ ಇವೆರಡು ನಡುವೆ ಇರೋಂಥ ಆ್ಯಂಗಲ್ನ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕರೀತಾರೆ. ಈಗ ಇದಿಷ್ಟು 4 ಕಾನ್ಸೆಪ್ಟು ಟೈಪ್ ಆಫ್ ಆ್ಯಂಗಲ್ ಆಯಿತು. ಈಗ ನಾನು ಇದೇ ಒಂದೇ ಮಾಡಲ್ನ ನಾನೇನು ಮಾಡ್ತೀನಿ, ಜಸ್ಟ್ ಓಪನ್ ಮಾಡ್ತಾ ಹೋಗ್ತೀನಿ. ಸೊ ಈ ಥರ ಓಪನ್ ಆಗುತ್ತೆ. ಓಪನ್ ಆದಾಗ ಅದೇ ಥಿಯರಮ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಥಿಯರಮು ಇದೆ ಕಲಿಬೋದು. ಫಾರ್ ಎಕ್ಸಾಂಪಲ್ ಹೀಗೆ ಆ್ಯಂಗಲ್ ಚೇಂಜ್ ಆಗ್ತಿದ್ದಂಗೆ ಏನನ್ನು ಕಲಿತ ಅನ್ನೋದನ್ನು ಹೇಳ್ಬೋದು. ಹಾಗೆಯೇ ಅಲ್ಲಿ ಹೊರಗಡೆ ಯಾವ್ಯಾವ ಆ್ಯಂಗಲ್ಸ್ ಇದ್ವಿ ಇದೇ ಬೋರ್ಡಿಂದ ಎಲ್ಲನೂ ಸಹ ಮಗು ಪ್ರಾಕ್ಟೀಸ್ ಮಾಡ್ಬೋದು. ಅವ್ಯಾಲ್ಯೂಷನ್ ಪರ್ಪಸ್ಗೆ ಇದನ್ನು ಯೂಸ್ ಮಾಡ್ಬೋದು. ಅದೇ ಥರ ಇದು ಥಿಯರಮ್ಸ್ ಹೋಗೋದು ಸರ್. ಪ್ರಾಕ್ಟಿಕಲ್ ಯಾವನು ಮೆಷರ್ ಮಾಡಿ ಅವನ್ನ ಕಲ್ತ್ಕೋಬೋದು. ಓಕೆನಾ. ಅದೇ ಥರ ಇಲ್ಲಿ ಥಿಯರಮ್ಸ್ ಆಫ್ ಸರ್ಕಲ್. ಹಾಗಾದರೆ ಇಷ್ಟು ಥಿಯರಮ್ಗಳನ್ನು ಅವನು ಇಲ್ಲಿ ಪ್ರಾಕ್ಟಿಕಲ್ಲಾಗಿ ಅವನು ಮಾಡಿ ಇದಾದಮೇಲೆ ನೆಕ್ಸ್ಟು ಅವನು ಮೆಷರ್ ಮಾಡಿ ಸಹ ಅವನು ಪ್ರಾಕ್ಟಿಕಲಾಗಿ ಕಲಿಬೋದು. ಇಲ್ಲಿ ಥಿಯರಮ್ 10th ಸ್ಟ್ಯಾಂಡರ್ಡ್ ಥಿಯರಮ್ 2 ಅದನ್ನು ಸಹ ಕಲ್ತ್ಕೋಬೋದು. ಅದೇ ಥರ ಇಲ್ಲಿ ಟ್ರಾನ್ಸ್ವರ್ಸಲ್ ಆ್ಯಂಗಲ್ ಮೆಷರ್ಮೆಂಟ್ ಹೆಂಗಿರುತ್ತೆ. ಫಾರ್ ಎಕ್ಸಾಂಪಲ್ ಇದು ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಈಕ್ವಲ್ ಆಗಿರುತ್ತೆ ಅನ್ನೋದನ್ನು ಇದನ್ನು ಅವನು ಮೆಷರ್ ಮಾಡಿ ಸಹ ಅವನು ಕಲ್ತ್ಕೋಬೋದು. ಎಲ್ಲ ಟೈಪ್ ಆಫ್ ಆ್ಯಂಗಲ್ನು ಸಹ ಅವನು ಪ್ರಾಕ್ಟಿಕಲಾಗಿ ಮೆಷರ್ ಮಾಡಿ ಇದರಿಂದ ಕಲ್ತ್ಕೋಬೋದು. ಸೊ ಒಂದು ಮಾಡೆಲಿಂದ ಆಲ್ ಟೈಪ್ ಆಫ್ ಆ್ಯಂಗಲ್ಸ್ ಮತ್ತು ಆ್ಯಂಗಲ್ಸ್ ರಿಲೇಟೆಡ್ ಥಿಯರಮ್ ಸಹ ಅವನು ಕಲಿಬೋದು. ಇದೊಂದು ಮಲ್ಟಿಪರ್ಪಸ್ ಬೋರ್ಡು ಥಿಯರಮ್. ಇದರಲ್ಲಿ ಸರ್ಕಲ್ಸ್ ಮತ್ತು ಟ್ರಿಗ್ನೋಮೆಟ್ರಿ ಎರಡು ಯೂಸ್ ಮಾಡ್ತಾರೆ. ಸೊ ಇಟ್ ಈಸ್ ಲೋ ಕಾಸ್ಟ್. ಸೊ ಇದಿಷ್ಟೆಲ್ಲ ನಾವು ಏನು ಮೇಲ್ಗಡೆ ತೋರಿಸಿದ್ದೀನಲ್ಲ ಇಷ್ಟು ಕಾನ್ಸೆಪ್ಟ್ ಪ್ರಾಪರ್ಟೀಸು ಟೇಬಲ್ಸು ಅದರಲ್ಲಿ ಬರುವಂತಹ ಎಲ್ಲ ಅದಾದ್ರ ಮೇಲೆ ಟ್ರಿಗ್ನೋಮೆಟ್ರಿ ಮೇಯ್ನ್ ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸು ರೇಷಿಯೋಸು ಸ್ಟ್ಯಾಂಡರ್ಡ್ ಆ್ಯಂಗಲ್ಸು ಅದರಲ್ಲಿ ಎಲ್ಲದನ್ನು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು. ಫಸ್ಟ್ ಥಿಯರಮ್ ಬಂದು 9th ಸ್ಟ್ಯಾಂಡರ್ಡಲ್ಲಿ ಕಾರ್ಡ್ ಇದೆ, ಈಕ್ವಲ್ ಕಾರ್ಡ್ಸ್ ಫಾರ್ಮ್ಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಅಂತ. ಸೊ ಇಲ್ಲಿ ನಮಗೆ ಈಕ್ವಲ್ ಕಾರ್ಡ್ಸು 12 ಮತ್ತು 12 ತೊಗೊಂಡಿದ್ದೀನಿ. ಇಲ್ಲಿ ನನಗೆ 8 ಬಂದಿದೆ. ಸೊ ಅದೇ ಥರ ಈ ಕಡೆ ನಾನು ತೊಗೊಂಡ್ರೆ 8. ಸೊ ಈಕ್ವಲ್ ಕಾರ್ಡ್ಸ್ ಆರ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಅಂತ. ಸೊ ನನಗೆ ನೆಕ್ಸ್ಟ್ ನಾವು ಈಕ್ವಲ್ ಕಾರ್ಡ್ಸ್ ಫಾರ್ಮ್ಸ್ ಈಕ್ವಲ್ ಆ್ಯಂಗಲ್ ಅಟ್ ದ ಸೆಂಟರ್ ಅಂತ. ಸೊ ನನಗೆ ಇಲ್ಲಿ ಆ್ಯಂಗಲ್ ಮೆಷರ್ ಮಾಡಿದ್ರೆ ಸೊ ನನಗೆ ಎಷ್ಟು ಆ್ಯಂಗಲ್ ಬರುತ್ತೆ ಅನ್ನೋದನ್ನು ಮಕ್ಕಳಿಗೆ ಕಾನ್ಸೆಪ್ಟನ್ನು ಮೂಡಿಸ್ಬೋದು. ಇಲ್ಲಿ 80 ಡಿಗ್ರಿ ಬಂದಿದೆ. ಸೊ ಅದೇ ಥರ ನಾವು ಮತ್ತೆ ಇದನ್ನು ಪ್ರಾಕ್ಟಿಕಲಾಗಿ ಮಕ್ಕಳು ಪ್ರಾಕ್ಟಿಕಲ್ ಫೈಂಡ್ ಔಟ್ ಮಾಡಿ, ಅಂದರೆ ಆ ವ್ಯಾಲ್ಯೂಸ್ ಎಷ್ಟು ಬಂದಿದೆ ಅಂತ ಫೈಂಡ್ ಔಟ್ ಮಾಡಿ ಈ ರೀತಿ ಹೇಗಿರುವಂತಹ ಟ್ಯಾಬ್ಲರ್ ಕಾಲಮ್ ಮಾಡಿರ್ತೀವಿ. ಸೊ ಪ್ರಾಕ್ಟಿಕಲ್ ಮ್ಯಾಥ್ಸ್ ಲ್ಯಾಬಲ್ಲಿ ಸೊ ಯಾವ್ಯಾವ ಕಾನ್ಸೆಪ್ಟನ್ನು ಟೀಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಾಡಿ ಸೊ ಇಷ್ಟು ಕಾನ್ಸೆಪ್ಟ್ಸನ್ನು ಈ ಒಂದು TLM ಅಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಒಂದೊಂದು ಏನು ಸ್ಟೇಟ್ಮೆಂಟು ಥಿಯರಮ್ಸು ಆ್ಯಕ್ಟಿವಿಟಿ ಅದಕ್ಕೆ ಆ್ಯಕ್ಟಿವಿಟಿ ಸಂಬಂಧಪಟ್ಟಂಗೆ ಲ್ಯಾಬಲ್ಲಿ ಏನು ಮಾಡ್ತಾರೆ ಅಂತ
ಸೊ ಆಬ್ಜೆಕ್ಟ್ ಅದು ಪೆಡಿರಿಯಲ್ಸ್ ಏನು ಬೇಕೋ ಅದಕ್ಕೆ ಟ್ಯಾಬ್ಲರ್ ಕಾಲಮು ಇನ್ಫರೆನ್ಸ್. ಸೊ ಈ ರೀತಿಯಾಗಿ ಎಲ್ಲದನ್ನು ನಾವು ಬರುವಂತಹ ಈ ಸರ್ಕಲ್ಸಿಗೆ ಮತ್ತು ಟ್ರಿಗ್ನೋಮೆಟ್ರಿಗೆ ಬರುವಂತಹ ಎಲ್ಲ ಕಾನ್ಸೆಪ್ಟ್ಸನ್ನು ಈ ರೀತಿಯಾಗಿ ಟ್ಯಾಬ್ಲರ್ ಕಾಲಮ್ಗೆ ಹಾಕಿ ಅವರು ಮಕ್ಕಳು ಪ್ರಾಕ್ಟಿಕಲ್ ಆಗಿ ಅಲ್ಲಿ ಲ್ಯಾಬಲ್ಲಿ ವರ್ಕ್ ಮಾಡ್ತಾರೆ. ಸೊ ಫಾರ್ಮ್ ಅಂದರೆ ಒಂದು ಸೆಗ್ಮೆಂಟಲ್ಲಿ ಈಗ ಕಾರ್ಡ್ ಎ ಬಿ ಅಂತ ತೊಗೊಂಡಿದ್ದೀನಿ. ಈ ಕಾರ್ಡ್ ಎ ಬಿಯಲ್ಲಿ ನನಗೆ ಈಗ ಒಂದು ಮೇಜರ್ ಸೆಗ್ಮೆಂಟ್ ಮತ್ತು ಮೈನರ್ ಸೆಗ್ಮೆಂಟ್ ಆಯಿತು. ಮೇಜರ್ ಸೆಗ್ಮೆಂಟಲ್ಲಿ ಬರುವಂತಹ ಆ್ಯಂಗಲು ಏನಾಗಿರುತ್ತೆ ಅಂದರೆ ಅಕ್ಯೂಟ್ ಆ್ಯಂಗಲ್ ಆಗಿರುತ್ತೆ. ಮೇಜರ್ ಸೆಗ್ಮೆಂಟಲ್ಲಿ ಬರುವಂತಹ ಆ್ಯಂಗಲು ಅಬ್ಟ್ಯೂಸ್ ಆ್ಯಂಗಲ್ ಆಗಿರುತ್ತೆ. ಅದನ್ನು ಮಕ್ಕಳಿಗೆ ನಾವು ಪ್ರಾಕ್ಟಿಕಲ್ ಆಗಿ ತೋರಿಸ್ಬೋದು. ಸೊ ಇಲ್ಲಿ ಅಕ್ಯೂಟ್ ಆ್ಯಂಗಲ್ ಇದೆ, ಸೊ 45 ಡಿಗ್ರಿ ಬಂದಿದೆ. ಅದ್ರ ಜೊತೆಗೆ ಸೇಮ್ ಸೆಗ್ಮೆಂಟಲ್ಲಿ ಬರುವಂತಹ ಎಲ್ಲ ಆ್ಯಂಗಲ್ಸು, ನನಗೆ ಪಾಯಿಂಟ್ ಪಿ ಕ್ಯೂ ಎಮ್ ಅಂತ ತೊಗೊಂಡಿದ್ದೀನಿ, ಎಲ್ಲ ಆ್ಯಂಗಲ್ಸು ಏನಾಗಿರುತ್ತೆ ಸೇಮ್ ಬಂದಿರುತ್ತೆ. ಸೊ ಯಾವುದೇ ಪಾಯಿಂಟ್ಸ್ ತೊಗೊಂಡು ಅಲ್ಲಿ ನಮಗೆ ರೈಟ್ ಆ್ಯಂಗಲೇ ಬಂದಿರುತ್ತೆ. ಓಕೆ ಸರ್ ನಮಸ್ತೆ. ಇಲ್ಲೊಂದು ನಾನು ವೈರ್ ಕಾಯಿಲ್ ಮಾಡ್ಕೊಂಡಿದ್ದೀನಿ, ಅದನ್ನು ಸೊಲನಾಯ್ಡ್ ಅಂತ ಹೇಳ್ತೀವಿ. ಆ ಸೊಲನಾಯ್ಡ್ಗೆ ನಾನು ಪವರ್ ಕನೆಕ್ಟ್ ಮಾಡಿದ್ದೀನಿ. ಬಟನ್ ಆನ್ ಮಾಡಿದಾಗ ನಾನು ಚಿಕ್ಕ ಚಿಕ್ಕ ಮ್ಯಾಗ್ನೆಟ್ ಇದ್ದೀನಿ. ಆ ಮ್ಯಾಗ್ನೆಟಲ್ಲಿ ನೀವು ಡಿಫ್ಲೆಕ್ಷನ್ ನೋಡ್ಬೋದು. ಆಮೇಲೆ ಇಲ್ಲಿ ನೋಡಿರಿ ಡಿಫ್ಲೆಕ್ಷನ್ ಆಗುತ್ತಿಲ್ಲ. ಇಲ್ಲಿ ರೆಡ್ಡು ಈ ಕಡೆ ತಿರುಗಿ ನಿಲ್ತದೆ, ಅಂದರೆ ನಾರ್ತ್ ಅಂತ ತೋರಿಸ್ತದೆ. ಅದು ಅಂದರೆ ಈ ಕಾಯಿಲು ಮ್ಯಾಗ್ನೆಟ್ ಥರ ಕೆಲಸ ಮಾಡ್ತದೆ. ನಾನು ಇದನ್ನೇ ಅಪೋಸಿಟ್ ಮಾಡಿದರೆ ಆವಾಗ ಈ ಕಡೆ ನಾರ್ತ್ ಆಗುತ್ತೆ. ಇಲ್ಲಿ ಒಂದು ಮ್ಯಾಗ್ನೆಟ್ ಆದರೆ ಅದು ನಾರ್ತಿಂದ ಮ್ಯಾಗ್ನೆಟಿಕ್ ಲೈನ್ಸನ್ನು ಎಮಿಟ್ ಮಾಡ್ತಿರುತ್ತೆ. ಹಾಗೆಯೇ ಈ ಸೊಲನಾಯ್ಡ್ ಕೂಡ ಮ್ಯಾಗ್ನೆಟಿಕ್ ಲೈನ್ಸನ್ನು ಎಮಿಟ್ ಮಾಡ್ತಾಯಿದೆ. ಈಗ ನಾವು ಅದನ್ನು ಯಾವ ರೀತಿ ಕಾಯಿಲ್ ಸುತ್ತುತ್ತೇವೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಈಗ ನಾನು ಇಲ್ಲಿ ಕಾಯಿಲ್ ಈ ರೀತಿ ಕಾಯಿಲ್ ಮಾಡ್ಕೊಂಡು ಹೋಗೀನಿ, ಆವಾಗ ಈ ಭಾಗ ನಾರ್ತ್ ಥರ ಕೆಲಸ ಮಾಡುತ್ತೆ, ಈ ಭಾಗ ಸೌತ್ ಥರ ಕೆಲಸ ಮಾಡುತ್ತೆ. ಎನ್ ಮತ್ತು ಎಸ್ ಯಾವ ರೀತಿ ಬರೆದಿದೆ ಅನ್ನೋದು ಆಧಾರದ ಮೇಲೆ ನಾವು ಪೋಲಾರಿಟಿ ನಾವು ಕಂಡುಹಿಡಿಬೋದಾಗಿದೆ ಈಸಿ. ಒಂದೇ ಪಾಯಿಂಟಲ್ಲಿ ಎರಡು ಕನ್ವರ್ಜ್ ಆಗೋದು ನಮ್ಗೆ ಕಂಡು ಬರುತ್ತೆ. ಅದನ್ನು ನಾವು ಫೋಕಲ್ ಪಾಯಿಂಟ್ ಅಂತ ಹೇಳ್ತೀವಿ. ಇದನ್ನೇ ನಾವು ಇದರೊಳಗೆ ವೇರಿಯೇಷನ್ಸ್ನ ಮಾಡ್ಕೊಬೋದು. ನಾನು ಪೋಲಲ್ಲಿ ಬಿಟ್ಟಾಗ ಇಲ್ಲಿ ಎಷ್ಟು ಕೋನ ಮಾಡಿದೆಯೋ ಅಷ್ಟೇ ಕೋನ ಮಾಡಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಿದ್ದೆ. ಅಲಾಂಗ್ ಎಫ್ ಬಿಟ್ಟರೆ ಎಫ್ ಬಿಂದು ಮೇಲೆ ನಾನು ಬೆಳಕು ಬಿಟ್ಟರೆ ಅದು ಪ್ಯಾರಲಲ್ ಆಗ್ತದೆ. ಪ್ರಿನ್ಸಿಪಾಲ್ ಆ್ಯಕ್ಸಿಸ್ಗೆ ಪ್ಯಾರಲಲ್ ಆಗಿ ಹೋಗ್ತದೆ. ಸಿ ಮೇಲೆ ಬರುತ್ತೆ ವಾಪಸ್. ನೋಡ್ರಿ, ನಾನು ಸಿ ಮೇಲೆ ಬಿಡ್ತೀನಿ. ಸಿ ಪಾಯಿಂಟ್ ಮೇಲೆ ಬಿಟ್ಟರೆ ಸಿ ಪಾಯಿಂಟ್ ಮೇಲೆ ಬರುತ್ತೆ. ಇದೇ ರೀತಿ ನಮಗೆ 10ನೇ ಕ್ಲಾಸಿನ ಮಕ್ಕಳಿಗೆ ಅದೃಷ್ಟದ ಚೀಟಿ ಯಾವುದರಲ್ಲಿ ಇರುತ್ತೋ, ನಮ್ಮಲ್ಲಿ 5 ಸ್ಲಿಪ್ ಇದೆ. ಅದೃಷ್ಟದ ಸ್ಲಿಪ್ ತೆಗೆದುಕೊಳ್ಬೇಕು. ಅದರಲ್ಲಿರೋ ಪ್ರಶ್ನೆ ನಿಮಗೆ ಸಿಗುತ್ತೆ. ಅದರಲ್ಲಿರೋ ಸ್ಲಿಪ್ ಸಿಗುತ್ತೆ. ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ತಪ್ಪು. ವಂಶಿ ರಾಷ್ಟ್ರೀಯ ಉದ್ಯಾನವನ ಜಿಲ್ಲೆ. ಸರಿ ಉತ್ತರ. ಶಾತವಾಹನ ವಂಶದ ಸ್ಥಾಪಕ. ಸರಿ ಇದೆ. ರಾಷ್ಟ್ರೀಯ ಮತದಾರ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಜನವರಿ 25. ಸರಿ ಇದೆ. ಮೊದಲ ಮಹಿಳಾ ಮುಖ್ಯಮಂತ್ರಿ. ಸರಿಯಾದ ಉತ್ತರ. ಕನ್ನಡದ ಮೊದಲ ನಾಟಕ. ಸರಿ
ಸ್ಪರ್ಧೆ ಕೂಡ ತುಂಬಾ ಕುಸಿತ ಕಂಡಿದೆ. ಈಗ ಕೊನೆಯ ಲೈಫ್ ಲೈನ್ ಬೇಕಾದ್ರೆ ಜೋರಾಗಿ ಲೈಫ್ ಲೈನ್ ಅಂತ ಹೇಳಿ ಹೇಳಬೇಕು. ಮುಗಿಸ್ಕೊಟ್ಟಾಗ ಚಾಲು ಮಾಡಿ ನೀವು ಮುಂದೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗರಲ್ಲಿ ಇವರು 8ನೇಯವರು. ಯಾರು? ಆಪ್ಷನ್ ಎ ಗಿರೀಶ್ ಕಾರ್ನಾಡ್, ಯುವ ಅನಂತ್ ಮೂರ್ತಿ, ಚಂದ್ರಶೇಖರ್ ಕಂಬಾರ, ದೀಪು ಗೋಗ. ಲಾಕ್ ಮಾಡ್ತಾ ಇದ್ದೀನಿ. ಸರಿಯಾದ ಉತ್ತರ ಹತ್ತು ಅಂಕಕ್ಕಾಗಿ ಮೂರನೇ ಪ್ರಶ್ನೆ. ಭಾರತದಲ್ಲಿ GST ಯಾವ ವರ್ಷದಿಂದ ಜಾರಿಗೆ ಬಂತು? ಆಪ್ಷನ್ ಬರೋದಕ್ಕಿಂತ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಪ್ರಶ್ನೆದು ಕೇರಳ ಚುನಾವಣಾ ಆಯೋಗದಲ್ಲಿ ಸದಸ್ಯ ಸಮಿತಿ ಯಾವುದು? ಕಾನೂನು ಸಮಿತಿ, ಕಾಂಗ್ರೆಸ್ ಸಮಿತಿ, ಇಂಟರ್ನೆಟ್ ಸಮಿತಿ, ದಿನೇಶ್ ಗೋಸ್ವಾಮಿ ಸಮಿತಿ. ಮೇಡಮ್ ಯಾವ್ದು ಬಂದಿರಾ? ಎರಡು ಉತ್ತರಗಳು ಡಿಲೀಟ್ ಆಗ್ತಾ ಇದೆ. ಇನ್ನು ಮುಂದೆ ಎರಡು ಆಯ್ಕೆಗಳು ಚಾರುಮುಂಡೆ ಮತ್ತು ದಿನೇಶ್ ಗೋಸ್ವಾಮಿ ಸಮಿತಿ. ಒಂದೇ ಇದ್ರೆ ಮತ್ತೊಂದು ಲೈಫ್ ಲೈನ್ ಕೂಡ ಯೂಸ್ ಮಾಡ್ಬೋದು. ಇನ್ನೊಂದು ಲೈಫ್ ಲೈನ್ ಅನ್ನು ಕೊಡ್ತಾ ಇದ್ದಾರೆ. ಎರಡು ಲೈಫ್ ಲೈನ್ಗಳು ಖಾಲಿ. ಎರಡು ಆಯ್ಕೆಗಳನ್ನು ಕೂಡ ಕೊಡ್ಬೋದು. ದಿನೇಶ್ ಗೋಸ್ವಾಮಿ ಸರಿಯಾದ ಉತ್ತರ. ನಿಮ್ಮ ಸೇಫ್ ಪ್ರಾಚೀನ ಭಾರತದಲ್ಲಿ ಪ್ರಥಮ ಬಾರಿಗೆ ಶಕ್ತಿಯುತವಾದ ನೌಕಾಪಡೆ ನಿರ್ಮಿಸಿದವರು ಯಾರು? ಬಲ್ಲವರು, ಚೋಳರು, ಶಾತವಾಹನರು, ರಾಷ್ಟ್ರಕೂಟರು. ಯಾವುದೆಲ್ಲ ಇರೋದಿಲ್ಲ. ಈ ಉತ್ತರವನ್ನು ಹೇಳಿದ್ರೆ ಮಾತ್ರ ನಿಮಗೆ 20 ಅಂಕ ಸಿಗುತ್ತೆ. ಇಲ್ಲಾಂದ್ರೆ 0 ಅಂಕದೊಂದಿಗೆ ಅವಕಾಶವೇ ಇಲ್ಲ. ಸರಿಯಾದ ಉತ್ತರ.
ನಿಮಗೆ ಕೇಳ್ಕೊಂಡೆ ನೀವು ಬಳಸ್ಕೊಂಡಿಲ್ಲ, ಆದ್ದರಿಂದ ನಿಮಗೆ 20 ಅಂಕಗಳು ಸಿಗ್ತವೆ. 20 ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಅಂತಿಮ ವಿನ್ನರ್ ಆಗಿ ನಮ್ಮ ಉತ್ತರ ಕನ್ನಡದ ಎರಡನೇ ಸ್ಥಾನವನ್ನು ಮೈಸೂರು ತಂಡ ಪಡ್ಕೊಂಡಿದೆ. ಬಳ್ಳಾರಿ ಅವರು 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹಾಸನ ಅವರು 4ನೇ ಸ್ಥಾನ, ಗದಗ 5ನೇ ಸ್ಥಾನ ಪಡ್ಕೊಂಡಿದೆ. ರಸಪ್ರಶ್ನೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಗೆದ್ದು ಬರೋದೇ ಒಂದು ದೊಡ್ಡ ಸಾಧನೆ, ಯಾಕೆಂದರೆ ಬೇರೆ ಸ್ಪರ್ಧೆ ಥರ ಇರಲಿಲ್ಲ. ಅಂಥದ್ರಲ್ಲಿ ಇವರೆಲ್ಲರೂ ವಿನ್ನರ್ಗಳು ಅಂತೇಳಿ ನಾವು ಗುರುತಿಸ್ತೀವಿ. ಜೊತೆಗೆ ಮುಂದೆ ಬನ್ನಿ, ನಮ್ಮ ಶಿವಮೊಗ್ಗ ವತಿಯಿಂದ ಮುಂದಿನ ಸ್ಪರ್ಧೆಗಳೇ ಒಳ್ಳೆಯದಾಗಲಿ. ಜೊತೆಗೆ ಈ ರೀತಿ ಅಭ್ಯಾಸವನ್ನು ಮಾಡಿಕೊಳ್ಳಿ. ಜೊತೆಗೆ ಸೋಷಿಯಲ್ ಸೈನ್ಸ್ ಡಿಜಿಟಲ್ ಗ್ರೂಪ್ ಇದೆ. 7,500 ಜನ ಶಿಕ್ಷಕರನ್ನ ಒಟ್ಟಾಕಿ 48 ಕೋಟಿ ವ್ಯೂವರ್ಸ್ ಆಗಿರುವಂಥ ಒಂದು ಬ್ಲಾಗ್ ಇಟ್ಟಿದ್ದಾರೆ. ಅದು ಯಾವುದೂ ಕಮರ್ಷಿಯಲ್ ಅಲ್ಲ, ಎಲ್ಲ ಕಮರ್ಷಿಯಲ್ ನೆಟ್ಟಲ್ಲಿ. ಜೊತೆಗೆ ನಮ್ಮಲ್ಲಿ ನಡೆದಾಡುವ ಫಾದರ್ ಸರ್ ಹೇಳ್ತೀವಿ, ಅಷ್ಟು ಆಕ್ಟಿವ್ ಪರ್ಸನ್ನು ಆನಂದನ್ ಸರ್ ಅಂತ ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಗುಡ್ಡಕೆರೆ ತೀರ್ಥಹಳ್ಳಿ ತಾಲೂಕಲ್ಲಿ ವರ್ಕ್ ಮಾಡ್ತಾರೆ. ಜೊತೆಗೆ ನಮ್ಮ ಸಹೋದರಿ ಕೂಡ ಕಮ್ಮಿ ಆಗಿದೆ. ಜೊತೆಗೆ ಬನ್ನಿ ನಾಗರಾಜ್ ಅಂತೇಳಿ ಸ್ನೇಹಿತರು ಇಲ್ಲಿ ಭದ್ರಾವತಿಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರ ಕೆಲಸ ಮಾಡ್ತಿದ್ದಾರೆ. ನಮ್ಮ ತಂಡದ ಎಲ್ಲ ಸ್ಪರ್ಧೆಗಳು ಎಲ್ಲ ಕ್ವಿಜ್ಗಳಲ್ಲೂ ಕೂಡ ಪ್ರಮುಖ ಒಂದು ಪ್ರಶ್ನೆಗಳನ್ನೇ ಜೊತೆಗೆ ವಿಶೇಷವಾದಂತಹ ವಿನ್ಯಾಸದಲ್ಲಿ ಕಳಿಸ್ಕೊಡ್ತಾರೆ. ಅವರಿಗೆ ವಿಶೇಷ ಧನ್ಯವಾದಗಳು. ಅದೇ ರೀತಿಯಾಗಿ ನಿಜವಾಗ್ಲೂ ನೋಡ್ತಿರಲ್ಲ, ರಾತ್ರಿ 2 ಗಂಟೆಗೆ ಈ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಿದ್ದಾರೆ. ಅಷ್ಟೊಂದು ಕೊಡಿಸ್ಕೊಂಡಿದ್ದಾರೆ. ರೇಖಾ ಮೇಡಮ್ ಅಂತ ಕೋಣಂದೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ತೀರ್ಥಹಳ್ಳಿ ತಾಲೂಕು, ಅಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಏನು ನೀವು ಇವತ್ತು ಕೋಟ್ಯಾಧಿಪತಿ ನೋಡಿದರೆ, ಆ ಒಂದು ತಂತ್ರಜ್ಞಾನದ ವಿನ್ಯಾಸ ನೋಡಿದ್ರಿ, ಅದರ ಪರಿಶ್ರಮ ಕಂಪ್ಲೀಟಾಗಿ ಪ್ರಶಾಂತ್ ಸರ್ ಅವರು ವಿಶೇಷವಾಗಿ ತೋರಿಸ್ಕೊಂಡಿದ್ದಾರೆ. ಈ ಕ್ವಿಜ್ನಲ್ಲಿ ನಮ್ಮ ಜೊತೆಯಾಗಿ 15 ವರ್ಷಗಳಿಂದ ಒಂದು ತಂಡವಾಗಿ ಜೊತೆಗೆ ತಂತ್ರಜ್ಞಾನದಲ್ಲಿ ವಿಶೇಷ ನೈಪುಣ್ಯಯುಕ್ತವಾಗಿದ್ದಾರೆ. ಅವರಿಗೆ ಧನ್ಯವಾದಗಳು. ಪ್ರಶಾಂತ್ ಅಂತ ಕೋಡ್ನಲ್ಲಿ ತೀರ್ಥಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ
ವೀರೇಶ್ ಅಂತ ಹೇಳಿ ನನ್ನ ಆತ್ಮೀಯ ಗೆಳೆಯ. ಇವತ್ತು ತೀರ್ಥಹಳ್ಳಿಯಲ್ಲಿ ಕೆಲಸ ಮಾಡ್ತಿದ್ರು, ಈಗ ರೀಸೆಂಟಾಗಿ ಟ್ರಾನ್ಸ್ಫರ್ ಆಗಿ ಹೊನ್ನಾಳಿಗೆ ಹೋಗಿದ್ದಾರೆ, ದಾವಣಗೆರೆಗೆ. ವೀರೇಶ್ ಅಂತ ಹೇಳಿ ಜೊತೆಗೆ ಅದರ ಜೊತೆಗೆ ಒಂದು ವಿಶೇಷ ಏನಂದರೆ ಈ ವರ್ಷದ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ನಮ್ಮ ಶಿವಮೊಗ್ಗ ಜಿಲ್ಲೆಯ ಅತ್ಯಂತ ನಂಬರ್ ಜಿಲ್ಲೆಗಳು. ಸೊ ಹಾಗಾಗಿ ಕ್ವಿಜ್ನ ಇಷ್ಟೆಲ್ಲ ಒಂದು 15 ದಿನದಿಂದ ಕೆಲಸ ಮಾಡ್ತಾ ಇದರಲ್ಲಿ ಕೆಲಸ ಮಾಡಿ ಈ ಒಂದು ಕ್ವಿಜ್ನ ಒಂದು ಡಿಫ್ರೆಂಟಾಗಿ ಮಾಡಿರುವಂಥ ಆ್ಯಕ್ಚುಲಿ ನನ್ನ ಜನ್ಮಭೂಮಿ ಮಂಡ್ಯ, ಕರ್ಮಭೂಮಿ ಮೈಸೂರು. ಆದರೂ ಶಿವಮೊಗ್ಗದಲ್ಲಿ ನಾನು ಈ ಥರ ತಂತ್ರಜ್ಞಾನ ಬಳಸಿ ಭಾಳ ಅದ್ಭುತವಾಗಿ ನಡೆಸ್ಕೊಟ್ಟು ಅಂತಂದರೆ ಎಲ್ಲ ಮೂಲ ಕಾರಣ ನಮ್ಮ ಸೋಷಿಯಲ್ ಸೈನ್ಸ್ ಎಷ್ಟೇ ಪ್ರೂಫ್ ಅಂತಲೇ ಹೇಳಬೇಕು. ಅದರಲ್ಲಿ ನಮ್ಮ ರಾಮಚಂದ್ರ ಸರ್ ಅವ್ರನ್ನ ನಾನು ಸಾಕಷ್ಟು ಬಾರಿ ನಮ್ಮ ಗ್ರೂಪ್ನಲ್ಲಿ ಕೂಡ ನೋಡಿದ್ದೇನೆ, ಪ್ರಿಯಾಪಟ್ಟ ಗ್ರೂಪಲ್ಲಿ. ಜೊತೆಗೆ ಸಾಕಷ್ಟು SDF ಸೋರ್ಸ್ಗಳನ್ನ ಕರ್ನಾಟಕದಲ್ಲಿ ನಾನು ನೋಡಿದೆ. ಆದರೆ ತಂತ್ರಜ್ಞಾನ ಕೌಶಲಗಳನ್ನ ನಾನು ನೋಡಿದೆ. ನಾವು ಕೂಡ ನಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಈ ಥರ ತಂತ್ರಜ್ಞಾನವನ್ನು ಬಳಸ್ಕೊಂಡು ಭಾಳ ಅದ್ಭುತವಾಗಿ ಈ ಥರ ಪ್ರೋಗ್ರಾಮ್ಗಳನ್ನ ನಡೆಸ್ಕೊಡ್ಬೋದು. ಸೊ ಮತ್ತು ಯಾವುದೇ ತೊಂದರೆ ಇಲ್ಲದಂಗೆ ಸಾಕಷ್ಟು ಈಗ ತೊಡಕುಗಳು ಬಂದೇ ಬರ್ತವೆ. ಆದರೂ ಒಂದು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ನಡೆಸೋದು ಅಷ್ಟು ಸುಲಭ ಅಲ್ಲ. ಅಂಥ ಒಂದು ಸ್ಪರ್ಧೆಯನ್ನು ಅತ್ಯಂತ ಉತ್ತಮವಾಗಿ ನಡೆಸಿದಂತಹ ಎಲ್ಲ ತಂತ್ರಜ್ಞಾನ ಅಂತಲೇ ಹೇಳ್ತಾರೆ. ಸೊ ಎಲ್ಲರಿಗೂ ಕೂಡ ನನ್ನ ಅನಂತ ನಮನಗಳನ್ನ ಸಲ್ಲಿಸ್ತಾ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಅವರು ಸ್ವಾತಂತ್ರ್ಯವನ್ನು ಸಂಪೂರ್ಣವನ್ನು ಕೊಟ್ಟಿದ್ದು, ಅದರ ಜೊತೆಗೆ ಯಾವ ಹರ್ಡಲ್ಸು ಬರದೆ ಯಾವುದು ಗೊಂದಲಗಳಾಗದೆ 2 ದಿನದ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಸೊ ಮಂಜುನಾಥ್ ಸರ್ಗೆ, ನಮ್ಮ DDP ಸರ್ ಅವರಿಗೆ ಸಹ ಎಲ್ಲರ ಪರವಾಗಿ ಧನ್ಯವಾದಗಳು ಸರ್. ಹಾಗೆ ವೆಯ್ಟ್ ಆದ್ಮೇಲೆ ಚೂರಿದೆ ಹಾಗೆ ಇದು ವೆಯ್ಟ್ ಹಾಗೆ ರೀ. ಸ್ಪರ್ಧೆಯಲ್ಲಿ ತೃತೀಯ ಒಂದು ಸ್ಥಾನವನ್ನು ಪಡ್ಕೊಂಡಂಥವರು ಬಸವರಾಜ್ ಜೆ ಮೌಲಾನಾ ಆಜಾದ್ ಪ್ರೌಢಶಾಲೆ ಬಳ್ಳಾರಿ. ಇವರು ಪ್ರಶಸ್ತಿಯನ್ನು ಮತ್ತು ನಗದು ಬಹುಮಾನವನ್ನು ಪಡ್ಕೊಂಡು ಸರ್ ಬಿಡು. ಹಾಂ ಹಾಂ ಓಕೆ ಸರ್, ಸ್ಟ್ರೈಟ್. ಓಕೆ ಸರ್, ಹತ್ರ ಬನ್ನಿ ಸರ್, ಅವ್ರ ಹತ್ರ ಬನ್ನಿ ಸರ್. ಹಾಂ ಓಕೆ ಫೈನ್, ಕ್ಲೋಸ್ ಇರಿ. ಓಕೆ ಸ್ಟ್ರೈಟ್. ಈ ಸ್ಪರ್ಧೆಯ ವಿಜೇತರಾಗಿ ಅದರಲ್ಲೂ ತುಂಬ ಅದ್ಭುತವಾಗಿರ್ತಕ್ಕಂಥವರು ಅಷ್ಟೇ ಪ್ರಶ್ನೆಗಳಿಗೆ ಮತ್ತು ಮೊದಲೇ ಅಶ್ವಿನಿ ಫೈನಲ್ ರೌಂಡ್ ಬರೋದಕ್ಕಿಂತ ಏನಾಗಿದ್ದರು ಮೇಡಮ್ ಅವರು ಶುಭವಾಗಲಿ. ಖಂಡಿತವಾಗ್ಲೂ ಒಬ್ಬ IAS ಆಫೀಸರ್ ಆದಂತಹ ಒಬ್ಬ ವ್ಯಕ್ತಿ ಅವರಲ್ಲಿದ್ದಾರೆ. ಒಳ್ಳೆಯದಾಗಲಿ ಅವರಿಗೆ ಮೇಡಮ್. ಸರ್ ಸ್ಟ್ರೈಟ್. ಓಕೆ ಸರ್ ಸ್ಟ್ರೈಟ್. ರಸಪ್ರಶ್ನೆಗೆ ನಮ್ಮ ತಂಡಕ್ಕೆ ಅವಕಾಶ ನೀಡಿದಂತಹ ಮಾನ್ಯ ನಮ್ಮದು ಪೂರ್ವದಿಂದ ಆಗಿರಲಿಲ್ಲ ಎಲ್ಲಿರುವುದು. ಜೊತೆಗೆ ಅವರು ನಮ್ಮ ಕ್ವಿಜ್ ಮತ್ತು ಸಿದ್ಧತೆ ನೋಡಿ ಒಂದೇ ಮಾತಲ್ಲಿ ಇಲ್ಲ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ, ನೀವು ಇಲ್ಲೇ ಹೊರಗಡೆನೇ ಮಾಡಿ ಅಂತೇಳಿ ಒಂದು ವಿಶೇಷವಾದಂಥ ಸಹಕಾರ ಕೊಟ್ಟಿದ್ದಾರೆ ಈ ಸಂಸ್ಥೆಯವರು. ಮಾನ್ಯ ಉಪನ್ಯಾಸಕರಿಗೆ ಸೀಮಾ ಆಂಗ್ಲ ಶಾಲೆ ಇವರ ವತಿಯಿಂದ ಗೌರವಾರ್ಪಣೆ. Straight. Okay, Lodi. Straight. Sir, straight. Excuse me, sir. Sir, 1 second. Straight, Lodi. Hello. Straight. Smile. Again, wait. ಆಯ್ತಾ? ಹಾಂ, ಥ್ಯಾಂಕ್ ಯು. ಕಾರ್ಯಕ್ರಮವನ್ನು ನಡೆಸಿಕೊಳ್ಳೋದಕ್ಕೆ ಕಾರಣಕರ್ತರು ಸೀಮಾ ಸ್ಕೂಲಿನ ಸ್ಥಾಪಕರಾಗಿರ್ತಕ್ಕಂಥ ಜಗನ್ನಾಥ್ ಸರ್ ಹಾಗೆಯೇ ಅವರ ಮಗನಾಗಿರ್ತಕ್ಕಂಥ ಸುಮಾರು 1 ವಾರದಿಂದ ಶಿವಮೊಗ್ಗದಲ್ಲಿ ಎಲ್ಲ ಆಯೋಜನೆಯನ್ನು ನಡೆಸಿಕೊಂಡಿದ್ದಾರೆ. ಹಾಗೆಯೇ ಅವರ ಟೀಚರ್ಸ್
ಜೊತೆಗಿಟ್ಟು ಯಶಸ್ವಿಯಾಗಿ ನಡೆಸ್ತಾರೆ. ಅವರಿಗೆ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಹಾಗೆ ಬಿಯಾಮ ಎಸ್ ಸುಳಿಬಾಗಿ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಬಾಗಲಕೋಟೆ ಇವರು ತೃತೀಯ ಬಹುಮಾನವನ್ನು ಗಳಿಸಿರುತ್ತಾರೆ. ಇವರು ವೇದಿಕೆ ಒನ್ ಸೆಕೆಂಡ್ ವೇಟ್. ಹಾಗೆ ಇರಿ. ಒನ್ ಟೋನ್. ಓಕೆ ಸರ್, ಮುಂದೆ ಬನ್ನಿ ಸರ್. ಹಾಂ, ಓಕೆ, ಸ್ಟ್ರೈಟ್ ಇಲ್ಲಿ ನೋಡಿ. ಬ್ರದರ್ ಮೊಬೈಲ್ ನೋಡಬೇಡಿ, ಆಮೇಲೆ ನೋಡಿ. ವಿಜ್ಞಾನ ಈ ಕಾರ್ಯಕ್ರಮವನ್ನು ಶ್ರೀ ರಾಮಸ್ವಾಮಿ ಮೇಡಮರು ಹಾಗೆಯೇ ಕೇಶವ ಪ್ರಸಾದ್ ಅವರು ಹಾಗೆಯೇ ಸತೀಶ್ ಶಾಂತೋಸ್ ಪ್ರೌಢಶಾಲೆ ವಿಜ್ಞಾನ ಶಿಕ್ಷಕರು ಇವರು ನೆನಪಿದ್ದಾರೆ. ಇವರಿಗೆ